Hello aspirants, hope all of you doing good. ಸೊ ನಾನು ನಿಮ್ಮ ನಾಗರಾಜ್ ನಿಂಬಾಳ್ಕರ್ ಟೀಮ್ ಇಂಡಿಯಾ ಫಾರ್ ಐಎಸ್ ವತಿಯಿಂದ ಸೊ ಇವತ್ತು ನಾವು ಇತ್ತೀಚೆಗೆ ಕನ್ಕ್ಲೂಡ್ ಆಗಿರ್ತಕ್ಕಂಥ ಒಂದು ಸಿ ಟಿ ಎಕ್ಸಾಮ್ ಪೇಪರ್ ದಟ್ ಸ್ಪೆಷಲಿ ನಮಗೆ ನಾನ್ ಎಚ್ ಕೆ ರೈಟ್. ಸೊ ತಮ್ಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ಎಚ್ ಕೆ ಮತ್ತು ನಾನ್ ಎಚ್ ಕೆ ಸಂಬಂಧಪಟ್ಟಂತ ಈ ಒಂದು ಸಿ ಟಿ ಎಕ್ಸಾಮಿನೇಷನ್ ಆಗಿರ್ತಕ್ಕಂಥದ್ದಿದೆ. ಸೊ ಅದರಲ್ಲಿ ಆಲ್ರೆಡಿ ಇವಾಗ ಎಚ್ ಕೆ ರೀಸನಿಗೆ ಸಂಬಂಧಪಟ್ಟಂತ ಪೇಪರ್ ಅನ್ನ ಅನಾಲಿಸಿಸ್ ಮಾಡಿಬಿಟ್ಟು ಇಂಡಿಯಾ ಫಾರ್ ಐ ಎಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿರ್ತಕ್ಕಂಥದ್ದಿದೆ ರೈಟ್. ಸೊ ಇವತ್ತು ನಾವು ನಾನ್ ಎಚ್ ಕೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪೇಪರ್ ಏನಿದೆ ಅದನ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ರೈಟ್. ಸೊ ಸಬ್ಜೆಕ್ಟ್ ಅಂತ ಬಂದಾಗ ಸೊ ದಿಸ್ ಇಸ್ ಅವರ್ ಇಂಡಿಯನ್ ಪಾಲಿಟಿ ರೈಟ್. ಸೊ ಇವಾಗ ಆಲ್ರೆಡಿ ಎಕ್ಸಾಮ್ ಮುಗ್ದಿರೋದಿದೆ ಅಲ್ವಾ. ಸೊ ಹಾಗಾದ್ರೆ ಈ ಅನಾಲಿಸಿಸ್ ನಮ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ರೈಟ್. ಸೊ ಇಲ್ಲಿ ನಾವು ಅನಾಲಿಸಿಸ್ ಅಂತ ಬಂದಾಗ ಇಟ್ ಈಸ್ ದಿ 360 ಡಿಗ್ರಿ ಅಪ್ರೋಚ್ ವಿತ್ ರೆಸ್ಪೆಕ್ಟ್ ಟು ಈಚ್ ಅಂಡ್ ಎವ್ರಿ ಸಿಂಗಲ್ ಆಪ್ಷನ್ಸ್ ರೈಟ್. ಯಾಕೆಂದ್ರೆ ಇವಾಗ ನಮ್ಗೆ ಮುಂದ್ ಬರ್ತಕ್ಕಂತ ಒಂದು ಕೇಸ್ ನೋಟಿಫಿಕೇಶನ್ ಏನಿದೆ ರೈಟ್. ಸೊ ಆ ಒಂದು ಸಂದರ್ಭದಲ್ಲಿ ನಿಮ್ಗೆ ಈ ಒಂದು ವಿಡಿಯೋ ಜಸ್ಟ್ ಒಂದು ರಿವಿಷನ್ ಆಗಿ ಇಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ನಮ್ಗೆ ಇಲ್ಲಿ ಈ ಒಂದು ಎಚ್ ಕೆ ಪೇಪರ್ ನಾನ್ ಎಚ್ ಕೆ ಒಂದು ಸಿ ಟಿ ಪೇಪರ್ ಅಲ್ಲಿ ಒಂದು 15 ಕ್ವೆಶನ್ಸ್ that is from polity right. so 15 into 4 options right. so ಏನಿಲ್ಲ ಅಂತಂದ್ರೆ ನಿಮಗೆ ಮಿನಿಮಮ್ 60 ಪಾಯಿಂಟ್ಸ್ ಆದ್ರೂ ಇಲ್ಲಿ ಒಂದು ಕ್ವಿಕ್ ರಿವಿಷನ್ ಹೆಲ್ಪ್ ಆಗುತ್ತೆ. ಇವಾಗ ಆಲ್ರೆಡಿ KPSC ತನ್ನ ಅಧಿಕೃತ ಆನ್ಸರ್ ಕೀ ಬಿಟ್ಟಿರ್ತಕ್ಕಂಥದ್ದಿದೆ. ಸೊ ಅದನ್ನು ಹೊರತುಪಡಿಸಿ ಬೇರೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಪ್ರತಿ ದಿವಸ ನ್ಯೂಸ್ ಅಲ್ಲಿ ನೀವು ಓದ್ತಾ ಇರ್ತೀರಾ ರೈಟ್. ಸೊ ನೆವರ್ ದಿ ಲೈಟ್ ಯಾವಾಗ ನೋಟಿಫಿಕೇಶನ್ ಬರುತ್ತೆ ಅವಾಗ ನಮ್ಮ ಕೆಲಸ ರಿವಿಷನ್ ಆಗಿರ್ಬೇಕೆ ಹೊರತು ರೀಡಿಂಗ್ ಆಗಿರ್ಬಾರ್ದು ರೈಟ್. ಸೊ ಈ ನಿಟ್ಟಿನಲ್ಲಿ ಈ ಒಂದು ಮೇಜರ್ 15 to 16 ಕ್ವೆಶನ್ಸ್ ಏನಿದೆ ಪಾಲಿಟಿ ರಿಲೇಟೆಡ್ ಅದನ್ನ ಡಿಟೇಲ್ ಆಗಿ 360 ಡಿಗ್ರಿ ಅಪ್ರೋಚ್ ಅಲ್ಲಿ ಅನಾಲಿಸಿಸ್ ಮಾಡೋಣ. ಲೆಟ್ ಸ್ಟಾರ್ಟ್. ಇಲ್ಲಿ ನಾವು ಮೊದಲನೇ ಕ್ವೆಶನ್ ಅಂತ ನೋಡೋದಾದ್ರೆ ಸೊ ನಮಗೆ ಸಂವಿಧಾನದ 100ನೇ ತಿದ್ದುಪಡಿ ರೈಟ್. ಸೊ 100th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಯಾವುದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಕೇಳಿರೋದಿದೆ. ಸೊ ಇದರಿಂದ ನಮ್ಗೇನು ಕನ್ಸೆಪ್ಟ್ ಗೊತ್ತಾಗುತ್ತೆ ಅಂತಂದ್ರೆ ಸೊ ಸಿನ್ಸ್ ಈ ಸಿ ಟಿ ಐ ಎಕ್ಸಾಮ್ ಕೂಡ ನಮಗೆ KPSC ನೇ ಕಂಡಕ್ಟ್ ಮಾಡಿರ್ತಕ್ಕಂಥದ್ದು ಇರೋದ್ರಿಂದ ಅಂಡ್ ಅದರ ಜೊತೆಗೆ ಬೇರೆ ಬೇರೆ ಗ್ರೂಪ್ಸ್ ಎಕ್ಸಾಮ್ಸ್ ಎಲ್ಲ KPSC ಮುಖಾಂತರ ಕಂಡಕ್ಟ್ ಮಾಡಿರೋದ್ರಿಂದ ಸೊ ನಮಗೆ ಇಲ್ಲಿ ಥೀಮ್ಗಳ ಸಿಗುತ್ತೆ ರೈಟ್. ಸೊ ಆ ನಿಟ್ಟಿನಲ್ಲಿ ನಾವು ಮೊದಲನೇ ಥೀಮ್ ಇಲ್ಲಿ ನೋಡೋದಾದ್ರೆ ರೀಸೆಂಟ್ ಅಮೆಂಡ್ಮೆಂಟ್ಸ್ ಇತ್ತೀಚೆಗೆ ಯಾವೆಲ್ಲ ಅಮೆಂಡ್ಮೆಂಟ್ಸ್ ಆಗಿದೆ ಅದರ ಕುರಿತಾಗಿ ಪಾಲಿಟಿ ವಿಷಯದಲ್ಲಿ ಕ್ವೆಶನ್ ಕೇಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದಾವೆ. ಈಗ ಉದಾಹರಣೆಗೆ ಈ ಒಂದು ಕ್ವೆಶನ್ ಅನ್ನು ನಾವು ಇಲ್ಲಿ ನೋಡೋದಾದ್ರೆ ಸೊ ನಮಗೆ ಸಂವಿಧಾನದ 100ನೇ ತಿದ್ದುಪಡಿ ಯಾವ್ದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಇದೆ. ಸೊ ಅಫಿಷಿಯಲ್ ಆನ್ಸರ್ ಕೀ ಪ್ರಕಾರ ಸೊ ದಟ್ ಈಸ್ ಆನ್ಸರ್ ಬಿ. ಸೊ ವಿತ್ ರೆಸ್ಪೆಕ್ಟ್ ಟು ಇಂಡಿಯಾ ಅಂಡ್ ಬಾಂಗ್ಲಾದೇಶ್ ಸೊ ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದೆ. ಸೊ ದೆನ್ ವಾಟ್ ಅಬೌಟ್ ದೀಸ್ ರೆಸ್ಟ್ ಆಫ್ ದಿ ಆಪ್ಷನ್ಸ್ 1, 2 and 4. ಓಕೆ ಆನ್ಸರ್ ಅಂತ ನಮ್ಗೆ ಗೊತ್ತಾಯ್ತು ಬಿ ಇದೆ. ವಾಟ್ ಅಬೌಟ್ ದೀಸ್ 3 ರೈಟ್. ಸೊ ಅದನ್ನೇ ನಾವು ಇವಾಗ ಈ ಒಂದು ವಿಡಿಯೋದಲ್ಲಿ ಅನಾಲಿಸಿಸ್ ರೂಪದಲ್ಲಿ ನೋಡ್ತಾ ಇದ್ದೀವಿ. ಸೊ ಹಾಗಾದ್ರೆ ಇದರಲ್ಲಿ ನಮಗೆ ಮೊದಲನೇ ಆಪ್ಷನ್ ಇರ್ತಕ್ಕಂಥದ್ದು ಏನಿದೆ 10% ರಿಸರ್ವೇಶನ್ ಫಾರ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ರೈಟ್. ಸೊ ಅದನ್ನು ಹೊರತುಪಡಿಸಿ ನೆಕ್ಸ್ಟ್ ಪಾಯಿಂಟ್ ಇರ್ತಕ್ಕಂಥದ್ದು ದಟ್ ಈಸ್ ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್ ದಟ್ ಈಸ್ ದ ಆನ್ಸರ್ ಹಿಯರ್. ಅಂಡ್ ಥರ್ಡ್ ಬಂದ್ಬಿಟ್ಟು ನಮಗೆ ಆರ್ಟಿಕಲ್ 370 ಜಮ್ಮು ಕಾಶ್ಮೀರ ಸಂಬಂಧಪಟ್ಟಿರ್ತಕ್ಕಂಥದ್ದು ರಿವೋಕ್ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಎನ್ಜಾಕ್ ಬಿಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದೆ. ಇಲ್ಲಿ ಎನ್ಜಾಕ್ ಅಂತ ನಾವು ನೋಡೋದಾದ್ರೆ ನಮಗೆ 99th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ NJAC ಸ್ಟ್ಯಾಂಡ್ಸ್ ಫಾರ್ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್. ಸೊ ಇವಾಗ ಏನ್ ಪ್ರೆಸೆಂಟ್ ಕೊಲೆಜಿಯಂ ಸಿಸ್ಟಮ್ ಇದೆ ಸೊ ಅದನ್ನ ರೀಪ್ಲೇಸ್ ಮಾಡಿಬಿಟ್ಟು ನಮಗೆ ರಾಷ್ಟ್ರ ಮಟ್ಟದಲ್ಲಿ ಯಾವ ರೀತಿ ಈ ಬೇರೆ ಬೇರೆ ಎಕ್ಸಾಮ್ಸ್ಗೆಲ್ಲ ಒಂದು ಹುದ್ದೆಗಳಿಗೆಲ್ಲ ಎಕ್ಸಾಮ್ಸ್ ನಡೆಯುತ್ತೆ ಇಲ್ಲೂ ಕೂಡ ಜಡ್ಜಸ್ ಅಪಾಯಿಂಟ್ಮೆಂಟ್ ಗೆ ಒಂದು ಕಮಿಷನ್ ತರ ರಚನೆ ಮಾಡಿ ಅದರ ಮುಖಾಂತರ ಇಲ್ಲಿ ಪ್ರೋಸೆಸ್ ಅನ್ನ ಕೈಗೊಳ್ಬೇಕು ಅಂತ ಇತ್ತು. ಬಟ್ ಸುಪ್ರೀಂ ಕೋರ್ಟ್ ಈ ಒಂದು ಬಿಲ್ ಅನ್ನ ಔಟ್ ರೈಟ್ಲಿ ಅದು ಕಂಪ್ಲೀಟ್ ಆಗಿ ಸ್ಟ್ರೈಕ್ ಔಟ್ ಮಾಡಿರ್ತಕ್ಕಂಥದ್ದಿದೆ. ಸೊ ಇವಾಗ ಅಲ್ಲಿ ಯಾವುದೇ ರೀತಿಯ ಎನ್ಜಾಕ್ ಅಥವಾ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದೇ ಒಂದು ರಿಕಾರ್ಡ್ ಇಲ್ಲ ರೈಟ್. ಸೊ ಹಂಗಾಗಿ ಇದು ನಿಮ್ಗೆ ಗೊತ್ತಿರಬೇಕು ಬಿಕಾಸ್ ಇಟ್ ವಾಸ್ ಇನ್ 2014 ಸಂದರ್ಭದಲ್ಲಿ ಇದು ಸುದ್ದಿಯಲ್ಲಿತ್ತು. ಅದನ್ನು ಹೊರತುಪಡಿಸಿ ನೆಕ್ಸ್ಟ್ ಇವಾಗ 100th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ರಿಲೇಟೆಡ್ ಟು ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್ ಬಿಟ್ವೀನ್ ಇಂಡಿಯಾ ಅಂಡ್ ಬಾಂಗ್ಲಾದೇಶ್ ರೈಟ್. ಸೊ ನೆಕ್ಸ್ಟ್ ಆರ್ಟಿಕಲ್ 370 ರಿವೋಕ್ ಮಾಡಿದ್ರ ಬಗ್ಗೆ ತಮ್ಗೆಲ್ಲ ಗೊತ್ತಿರೋದೆ ಇಟ್ಸ್ ಬೈ ಅ ಪ್ರೆಸಿಡೆನ್ಷಿಯಲ್ ಆರ್ಡರ್. ಅಲ್ಲಿ ಯಾವುದೇ ಒಂದು ಸ್ಪೆಸಿಫಿಕ್ ಆಗಿ ಅಮೆಂಡ್ಮೆಂಟ್ ಅಂತ ಇಲ್ಲ, ಇಟ್ಸ್ ಜಸ್ಟ್ ಬೈ ದಿ ಪ್ರೆಸಿಡೆನ್ಷಿಯಲ್ ಆರ್ಡರ್. ಸೊ ನೆಕ್ಸ್ಟ್ ಇಲ್ಲಿ ಇನ್ನೊಂದು ನಾವು ನೋಡೋದಾದ್ರೆ
ಸೊ 101 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಎದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಿದೆ, GST. ಸೊ 102 ಸಂಬಂಧಪಟ್ಟಿರ್ತಕ್ಕಂಥದ್ದು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. 103 ರೈಟ್, ಸೊ ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು ನಮಗೆ EWS 10% ರಿಸರ್ವೇಶನ್ ಫಾರ್ ಎಕನಾಮಿಕಲಿ ವೀಕರ್ ಸೆಕ್ಷನ್. ಸೊ ನಮ್ಮ ಆಪ್ಷನ್ 1 ಏನಿದೆ, ಸೊ ಅದು ಇಲ್ಲಿ 103ನೇ ಸಂವಿಧಾನ ತಿದ್ದುಪಡಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಿದೆ. ಸೊ ಈ ನಿಟ್ಟಿನಲ್ಲಿ ನಮಗೆ ಒಂದು ಕೇವಲ ಇಲ್ಲಿ ಕ್ವೆಶನ್ ನೆಪ ಮಾತ್ರ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಸ್ ಅಲ್ಲಿ KPSC ಇವಾಗ ಆಲ್ರೆಡಿ ಆನ್ಸರ್ ಕೀ ಅಂತ ರಿಲೀಸ್ ಮಾಡಿರೋದಿದೆ. ಸೊ ನಮಗೆ ಮಿಕ್ಕಿದ 3 ಅದ್ರ ಕುರಿತಾಗಿ ಇಲ್ಲಿ ತಿಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಮೂವಿಂಗ್ ಫಾರ್ವರ್ಡ್, ಇಲ್ಲಿ ನಾವು ನೆಕ್ಸ್ಟ್ ಕ್ವೆಶನ್ ನೋಡೋದಾದ್ರೆ ನಮಗೆ ಮೂಲಭೂತ ಕರ್ತವ್ಯಗಳು, ಫಂಡಮೆಂಟಲ್ ಡ್ಯೂಟೀಸ್. ಸೊ ನಾವು ಓವರಾಲ್ ಆಗಿ ನೋಡೋದಾದ್ರೆ ಫಂಡಮೆಂಟಲ್ ರೈಟ್ಸ್ ಆಗಿರ್ಬೋದು, DPSPs ಆಗಿರ್ಬೋದು, ಮತ್ತೆ ಫಂಡಮೆಂಟಲ್ ಡ್ಯೂಟೀಸ್ ಆಗಿರ್ಬೋದು, ರೈಟ್. ಸೊ ಪ್ರತಿ ಸಲ ಎಕ್ಸಾಮ್ ಅಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಈ ಟಾಪಿಕ್ಸ್ ಗಳ ಮೇಲೆ ಕ್ವೆಶನ್ ಕೇಳ್ತಾನೆ ಇರ್ತಾರೆ. ಸೊ ಇಲ್ಲಿ ಏನ್ ಕ್ವೆಶನ್ ಇದೆ, ಯಾವ ಒಂದು ಕಮಿಟಿ ರೆಕಮೆಂಡೇಶನ್ ಆಧಾರದ ಮೇಲೆ ಫಂಡಮೆಂಟಲ್ ಡ್ಯೂಟೀಸ್ ಅನ್ನ ಇಲ್ಲಿ ಸೇರಿಸಲಾಗಿದೆ ಅಂತ. ಇದರ ಅರ್ಥ ನಮ್ಮ ಒರಿಜಿನಲ್ ಸಂವಿಧಾನದಲ್ಲಿ ಈ ಯಾವಾಗ ಜಾರಿಗೆ ಬಂದಿರೋದಿತ್ತು, ಸೊ ಅವಾಗ ಈ ಒಂದು ಫಂಡಮೆಂಟಲ್ ಡ್ಯೂಟೀಸ್ ಅದರಲ್ಲಿ ಇರಲಿಲ್ಲ. ಅದನ್ನ ಹೊರತುಪಡಿಸಿ ಒಂದು ಕಮಿಟಿಯ ರೆಕಮೆಂಡೇಶನ್ ಆಧಾರದ ಮೇಲೆ ಸೊ ಇಲ್ಲಿ ಈ ಒಂದು ಫಂಡಮೆಂಟಲ್ ಡ್ಯೂಟೀಸ್ ಅನ್ನ ನಮ್ಮ ಸಂವಿಧಾನಕ್ಕೆ ಸೇರಿಸಿರೋದಿದೆ. ಸೊ ಅದು ಯಾವ ಕಮಿಟಿ ಅಂತ ಇಲ್ಲಿ ಕೇಳಿರ್ತಕ್ಕಂಥದ್ದು. UPSC ಮತ್ತು KPSC ಎಕ್ಸಾಮ್ಗಳಲ್ಲಿ ಈ ಒಂದು ಯಾವೆಲ್ಲ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ, ಸೊ ನಮಗೆ ಈ ಫಂಡಮೆಂಟಲ್ ರೈಟ್ಸ್, DPSPs, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ಮೇಜರ್ ಅಮೆಂಡ್ಮೆಂಟ್ಸ್, ಓಕೆ, ಮ್ಯಾಚ್ ದ ಫಾಲೋವಿಂಗ್ ಎಲ್ಲ ಕೊಟ್ಟಾಗ ಅಟ್ ಲೀಸ್ಟ್ ಆಪ್ಷನ್ ಎಲಿಮಿನೇಷನ್ ಮಾಡಕ್ಕಾದ್ರೂ ನಮ್ಗೆ ಗೊತ್ತಿರಬೇಕು. ಸೊ ಈ ನಿಟ್ಟಿನಲ್ಲಿ KPSC ಆನ್ಸರ್ ಕೀ ಪ್ರಕಾರ ಸೊ ಆನ್ಸರ್ ಇಸ್ ಸ್ವರಣ್ ಸಿಂಗ್ ಸಮಿತಿ. ಸೊ ಪಾಲಿಟಿಯಲ್ಲಿ ಸ್ಪೆಷಲಿ ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಓದ್ಬೇಕಾದ್ರೆ ದ ವೆರಿ ಫಸ್ಟ್ ಲೈನ್ ಸ್ಟೇಟ್ಸ್ ದ ಸೇಮ್ ಥಿಂಗ್, ರೈಟ್. ಸೊ ಹಾಗಾದ್ರೆ ಈ ಮಿಕ್ಕಿದ 3 ಕಮಿಟಿಗಳು ಯಾವಿದಾವೆ, ಯಾವಾಗ ರಚನೆ ಆಗಿರೋದಿತ್ತು, ಮತ್ತೆ ಇದರ ಅಜೆಂಡಾ ಏನು ಅಂತಕ್ಕಂಥದ್ದನ್ನ ಇಲ್ಲಿ ನೋಡೋಣ. ಸೊ ಸ್ವರಣ್ ಸಿಂಗ್ ಕಮಿಟಿ ನಮಗೆ ರಚನೆ ಆಗಿರ್ತಕ್ಕಂಥದ್ದು 1976. ಸೊ ದಟ್ ಈಸ್ ಗೊತ್ತಿರೋ ಹಾಗೆ ಭಾರತದಲ್ಲಿ ಎಮರ್ಜೆನ್ಸಿ ಇತ್ತು, ಇಂಟರ್ನಲ್ ಎಮರ್ಜೆನ್ಸಿ. ಸೊ ಅಂತ ಒಂದು ಸಂದರ್ಭದಲ್ಲಿ ಸೊ ಒಬ್ಬ ಭಾರತೀಯ, ಪ್ರಜ್ಞಾವಂತ ಭಾರತೀಯನ ಕರ್ತವ್ಯಗಳು ಏನು, ರೈಟ್. ಸೊ ಅಂತದನ್ನ ಇಲ್ಲಿ ಒಂದು ಸ್ವರಣ್ ಸಿಂಗ್ ಕಮಿಟಿ ರೆಕಮೆಂಡೇಶನ್ ಆಧಾರದ ಮೇಲೆ ನಮ್ಮ ಸಂವಿಧಾನಕ್ಕೆ ಅದನ್ನ ಸೇರಿಸಲಾಗಿದೆ. ನೆಕ್ಸ್ಟ್ ಡಾಕ್ಟರ್ ರಾಜಾ ಜೆ ಚೆಲಯ್ಯ ಕಮಿಟಿ, ಇದು ರಚನೆ ಆಗಿದ್ದು 1991. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಮಿಟಿ. ಇದು ನಿಮ್ಗೆ ಪಾಲಿಟಿಗೆ ಸಂಬಂಧಿಸಿರೋದಿದ್ರೆ ಸೊ ಇದು ನಿಮ್ಗೆ ಎಕನಾಮಿಕ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದೆ. ಯಾವ್ದಕ್ಕಿದು ಮೇಜರ್ ಆಗಿ ಸಿಂಪಲ್ ಭಾಷೆಯಲ್ಲಿ ಹೇಳಿದ್ರೆ ಟ್ಯಾಕ್ಸ್ ರಿಫಾರ್ಮ್ಗೆ. ಓಕೆ, ಸೊ ಕಾಂಪ್ರಿಹೆನ್ಸಿವ್ ರಿಫಾರ್ಮ್ ಆಫ್ ದಿ ಸಿಸ್ಟಮ್ ಆಫ್ ಸೆಂಟ್ರಲ್ ಟ್ಯಾಕ್ಸಸ್, ರೈಟ್. ಸೊ ಇನ್ನೊಂದು ಕಮಿಟಿಯಲ್ಲಿ ನೋಡೋದಾದ್ರೆ ಕಾಮತ್ ಕಮಿಟಿ, KV ಕಾಮತ್ ಕಮಿಟಿ, ವೆರಿ ರೀಸೆಂಟ್ 2020 ರಚನೆ ಆಗಿರ್ತಕ್ಕಂಥದ್ದು. RBI ಇದನ್ನ ರಚನೆ ಮಾಡಿತ್ತು. ಇದು ಕೂಡ ನಿಮ್ಗೆ ಎಕನಾಮಿ ರಿಲೇಟೆಡ್ ಇರ್ತಕ್ಕಂಥದ್ದು, ರೈಟ್. ಸೊ ಯಾವ್ದಕ್ಕೆ ಸಂಬಂಧಪಟ್ಟಿರೋದಿದೆ, COVID-19 ಸಂದರ್ಭದಲ್ಲಿ ನಮ್ಗೇನು ಆರ್ಥಿಕತೆ ಮೇಲೆ ಹೊಡೆತ ಬಿದ್ದಿರೋದಿತ್ತು, ಅಂತ ಸಂದರ್ಭದಲ್ಲಿ ರೀಸ್ಟ್ರಕ್ಚರಿಂಗ್ ಆಫ್ ಲೋನ್ಸ್, ರೈಟ್. ಸೊ ಏನೀಗ ಬೇರೆ ಬೇರೆ ಲೋನ್ಸ್ ಪೇಮೆಂಟ್ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ರೈಟ್. ಸೊ ಅದಕ್ಕೆ ಒಂದು ಇತಿಮಿತಿನ ಸೆಟ್ ಮಾಡಿ ಯಾವ ರೀತಿ ಜನರಿಗೂ ಕೂಡ ಅಲ್ಲಿ ಹಣಕಾಸಿನ ವಿಷಯದಲ್ಲಿ ಭಾರ ಆಗದೆ ಇರೋ ತರ ಮತ್ತು ಆರ್ಥಿಕತೆಗೂ ಕೂಡ ಯಾವುದೇ ರೀತಿ ಲಾಸ್ ಆಗದೆ ಇರೋ ತರ ಯಾವ ರೀತಿ ಬ್ಯಾಲೆನ್ಸ್ ಅನ್ನ ನಾವು ಕಾಯ್ಕೊಳ್ಬೇಕು ಅನ್ನೋದನ್ನೇ ಈ KV ಕಾಮತ್ ಕಮಿಟಿಯ ಪ್ರಮುಖ ಒಂದು ರೆಕಮೆಂಡೇಶನ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಇನ್ನೊಂದಿಲ್ಲಿ ನೋಡೋದಾದ್ರೆ ಸೊ ನಮ್ಗೆ ಬಲ್ವಂತ್ ರಾಯ್ ಮೆಹ್ತಾ ಕಮಿಟಿ, ಒನ್ ಆಫ್ ದಿ ವೆರಿ ಫೇಮಸ್ ಅಂಡ್ ಓಲ್ಡೆಸ್ಟ್ ಕಮಿಟಿ. ಸೊ ಇದು ನಿಮ್ಗೆ ಪಾಲಿಟಿಯಲ್ಲಿ ಬರುತ್ತೆ, ರೈಟ್. ಸೊ ನಾವು CT ಆಸ್ಪೆಕ್ಟ್ ಅಲ್ಲಿ ನೋಡೋದಾದ್ರೆ ಇದು ನಮಗೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಟ್, PRIs, ಓಕೆ. ಸೊ ಇದ್ರ ಜೊತೆಗೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ರೂರಲ್ ಡೆವಲಪ್ಮೆಂಟ್ಗೂ ಕೂಡ ಇದು ಸಹಕಾರಿಯಾಗುತ್ತೆ. ಇವ್ರು ಯಾವ್ದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದೆ ಇಲ್ಲಿ ಅಂತಂದ್ರೆ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್, ರೈಟ್. ಸೊ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮು ಎಷ್ಟರ ಮಟ್ಟಿಗೆ ಇಂಡಿಯಾದಲ್ಲಿ ಸಕ್ಸಸ್ ಆಗಿರ್ತಕ್ಕಂಥದ್ದಿದೆ. ಸೊ ಈ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನ ಇನ್ನೂ ಎಫೆಕ್ಟಿವ್ ಆಗಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬಹುದು, ಅಥವಾ ಇದಕ್ಕೆ ಯಾವ್ದಾದ್ರು ಸಬ್ಸ್ಟಿಟ್ಯೂಟ್ ರೂಪದಲ್ಲಿ ತಗೊಂಡ್ ಬರ್ಬೋದಾ, ರೈಟ್. ಸೊ ಈ ನಿಟ್ಟಿನಲ್ಲಿ ಇದನ್ನ ಸ್ಟಡಿ ಮಾಡ್ಲಿಕ್ಕೆ ಅಂತಾನೆ ಬಲ್ವಂತ್ ರಾಯ್ ಮೆಹ್ತಾ ಕಮಿಟಿ ಇಲ್ಲಿ ಒಂದು ರಚಿಸಲಾಗಿತ್ತು. ಯಾವಾಗ 1957 ಅಲ್ಲಿ. ಸೊ ಇಲ್ಲಿ ಮುಂದುವರೆದು ನಾವು ನೋಡೋದಾದ್ರೆ ನೆಕ್ಸ್ಟ್ ಕ್ವೆಶನ್, ಸೊ ಯಾವುದೋ ಒಂದು ಸಾಂವಿಧಾನಿಕ ಹುದ್ದೆ ಇಲ್ಲ ಅಂತ ಕೇಳಿರೋದಿದೆ. ಸೊ ನಾಟ್ ಟರ್ಮ್ ಇಸ್ ವೆರಿ ಇಂಪಾರ್ಟೆಂಟ್, ಓಕೆ. ಸೊ ಈ ಕೆಳಗಿನ ಯಾವುದರಲ್ಲಿ ಒಂದು ಹುದ್ದೆ ಸಾಂವಿಧಾನಿಕ ಹುದ್ದೆ ಅಲ್ಲ ಅಂತ ಕೇಳಿರ್ತಕ್ಕಂಥದ್ದಿದೆ. ಸೊ ಸಾಂವಿಧಾನಿಕ ಹುದ್ದೆ ಅಥವಾ ಅಸಾಂವಿಧಾನಿಕ ಹುದ್ದೆ, ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಂಡ್ ನಾನ್ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್. ಸಿಂಪಲ್ ಆಗಿ ನೋಡೋದಾದ್ರೆ ಯಾವ್ದು ನಮ್ಮ ಸಂವಿಧಾನದಲ್ಲಿ ಈ ಒಂದು ಆರ್ಟಿಕಲ್ ನ ಸಹಾಯದಿಂದ ಆ ಒಂದು ಆಫೀಸ್ಗಳಿಗೆ, ಫಾರ್ ಎಕ್ಸಾಂಪಲ್ ಇವಾಗ
ಮುಖ್ಯ ಚುನಾವಣಾ ಆಯುಕ್ತರು, ದಟ್ ಈಸ್ ಚೀಫ್ ಎಲೆಕ್ಷನ್ ಕಮಿಷನರ್ ಅಥವಾ ಚೀಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ರೈಟ್. ಸೊ ಕ್ಯಾಗ್ ಆಫೀಸ್ ಇದೆ, UPSC ಇದೆ, KPSC ಇದೆ, ಇವೆಲ್ಲ ಸಾಂವಿಧಾನಿಕ ಸಂಸ್ಥೆಗಳು. ಇದಕ್ಕೆ ಸಂವಿಧಾನದಲ್ಲಿ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಆರ್ಟಿಕಲ್ಸ್ ಅನ್ನ ಎಕ್ಸ್ಕ್ಲೂಸಿವ್ ಆಗಿ ಡೆಡಿಕೇಟ್ ಮಾಡಿಬಿಟ್ಟು ನಮಗೆ ಸಾಂವಿಧಾನಿಕ ರಕ್ಷಣೆ ಕೊಟ್ಟಿರ್ತಕ್ಕಂಥದ್ದಿದೆ, ರೈಟ್. ಸೊ ಇದರಲ್ಲಿ ಇವರು ಯಾವುದು ಇಲ್ಲ ಅಂತ ಕೇಳಿದ್ದಾರೆ ಅಲ್ವಾ. ಸೊ ಚುನಾವಣಾ ಆಯೋಗ, ರೈಟ್, ಅಟಾರ್ನಿ ಜನರಲ್, ಪ್ರಧಾನಮಂತ್ರಿ ಮತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು, ಈ ಹುದ್ದೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಇಲ್ಲಿ ಸರಿಯಾದ ಉತ್ತರ KPSC ಕೊಟ್ಟಿರೋ ಒಂದು ಕೀ ವೈಸ್ ನೋಡೋದಾದ್ರೆ ದಟ್ ಈಸ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಚೇರ್ಪರ್ಸನ್ ಯಾರಿದ್ದಾರೆ ಅವರ ಒಂದು ಆಫೀಸು ಸಾಂವಿಧಾನಿಕ ಹುದ್ದೆ ಅಲ್ಲ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗಾದ್ರೆ ಈ ನೆಕ್ಸ್ಟ್ ಯಾವೆಲ್ಲ ಸಾಂವಿಧಾನಿಕ ಹುದ್ದೆ ಇದಾವೆ, ರೈಟ್. ಸೊ ಅದ್ರ ಬಗ್ಗೆ ಒಂದು ಕಿರು ಪರಿಚಯ ಇಲ್ಲಿ ಕೊಡ್ತಾ ಇದ್ದೀನಿ. ಸೊ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಥವಾ ಸಾಂವಿಧಾನಿಕ ಸಂಸ್ಥೆ ಯಾವುದು ಅಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದೆ, ಆರ್ಟಿಕಲ್ 324. ನಮ್ಮ UPSC ಇದೆ, KPSC ಇದೆ, ಫಿನಾನ್ಸ್ ಕಮಿಷನ್ ಇದೆ, ಆಫೀಸ್ ಆಫ್ ದಿ ಕಂಟ್ರೋಲರ್ ಆಡಿಟರ್ ಜನರಲ್, ಮಹಾಲೇಖ ಪರಿಶೋಧಕರು, ರೈಟ್, ಅಟಾರ್ನಿ ಜನರಲ್ ಆಫೀಸ್ ಇದೆ, ರೈಟ್. ಸೊ ಇಂಡಿಯಾಸ್ ಹೈಯೆಸ್ಟ್ ಲಾ ಆಫೀಸರ್ ಯಾರು ಅಂತಂದ್ರೆ ದಟ್ ಈಸ್ ಅವರ್ ಅಟಾರ್ನಿ ಜನರಲ್. ಒಂದು ಸ್ಟೇಟ್, ಒಂದು ರಾಜ್ಯದ ಹೈಯೆಸ್ಟ್ ಲಾ ಆಫೀಸರ್ ಯಾರಾಗಿರ್ತಾರೆ, ಅಡ್ವೊಕೇಟ್ ಜನರಲ್, ರೈಟ್. ಸೊ ಪ್ರೈಮ್ ಮಿನಿಸ್ಟರ್ ಇದ್ದಾರೆ. ಈ ರೀತಿ ಇವೆಲ್ಲ ನಮಗೆ ಸಾಂವಿಧಾನಿಕ ಸಂಸ್ಥೆಗಳು. ಸೊ ಹಾಗಾದ್ರೆ ಇಲ್ಲಿ ಇನ್ನೊಂದು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಥವಾ ಅಸಾಂವಿಧಾನಿಕ ಸಂಸ್ಥೆಗಳು ಯಾವುದು ಅಂತ ನೋಡೋದಾದ್ರೆ, ಸೊ ನೀತಿ ಆಯೋಗ ಇದೆ, ಪ್ಲಾನಿಂಗ್ ಕಮಿಷನ್ ಮೊದಲು ಏನಿತ್ತು ಅದನ್ನ ನೀತಿ ಆಯೋಗ ರಿಪ್ಲೇಸ್ ಮಾಡಿರ್ತಕ್ಕಂಥದ್ದು, ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, RBI, SEBI, SIDBI, ರೈಟ್. ಸೊ ಇದು ಎಲ್ಲವೂ ಕೂಡ ಅಗತ್ಯಕ್ಕೆ ಅನುಗುಣವಾಗಿ ಯಾವಾಗ ಇದರ ಅವಶ್ಯಕತೆ ಎದುರಾಗಿದೆ ಅಂತ ಸಂದರ್ಭದಲ್ಲೇ ಇವುಗಳನ್ನ ಇಲ್ಲಿ ರಚನೆ ಮಾಡಿರ್ತಕ್ಕಂಥದ್ದಿದೆ. ಸೊ ಹಾಗಾಗಿ ನಮ್ಮ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇವುಗಳ ಒಂದು ರೆಫರೆನ್ಸ್ ಇಲ್ಲ, ರೈಟ್. ಸೊ ಇದನ್ನ ನಾವು ಅದಕ್ಕೆ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಕರಿತೀವಿ. ಸೊ ಇಲ್ಲಿ ಮುಂದುವರೆದು ನೆಕ್ಸ್ಟ್ ಕ್ವೆಶನ್ ನೋಡೋದಾದ್ರೆ ನಮಗೆ ಯೂನಿಫಾರ್ಮ್ ಸಿವಿಲ್ ಕೋಡ್, ಓಕೆ. ಸೊ ಏಕರೂಪ ನಾಗರಿಕ ಸಂಹಿತೆ, ರೈಟ್. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅನುಚ್ಛೇದ ಅಥವಾ ಆರ್ಟಿಕಲ್ ಯಾವ್ದಿದೆ ಅಂತ ಕೇಳಿದ್ದಾರೆ. ಸೊ ಯೂನಿಫಾರ್ಮ್ ಸಿವಿಲ್ ಕೋಡ್ ನಮ್ಮ ಒಂದು ಫಂಡಮೆಂಟಲ್ ರೈಟ್ ಅಲ್ಲಿ ಬರುತ್ತಾ, ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿ ಬರುತ್ತಾ ಅಥವಾ DPSP ಅಲ್ಲಿ ಬರುತ್ತಾ ಅಂತಕ್ಕಂಥದ್ದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ರೈಟ್. ಇಲ್ಲಿ ನಮಗೆ ಇವಾಗ ಆರ್ಟಿಕಲ್ 32 ಆಗಿರ್ಬೋದು, 44 ಆಗಿರ್ಬೋದು, 69 ಆಗಿರ್ಬೋದು ಅಥವಾ 98 ಆಗಿರ್ಬೋದು. ಎನಿಹೌ ಇವಾಗ ನಮ್ KPSC ಕೊಟ್ಟಿರ್ತಕ್ಕಂಥ ಆಪ್ಷನ್ ಪ್ರಕಾರ ಸೊ ದಟ್ ಈಸ್ ಆರ್ಟಿಕಲ್ 44 ಇಸ್ ದಿ ರೈಟ್ ಆನ್ಸರ್. ವಾಟ್ ಅಬೌಟ್ ದ ರಿಮೈನಿಂಗ್ 3 ಆರ್ಟಿಕಲ್ಸ್? ಯಾವಾಗ KPSC ಈ ಆರ್ಟಿಕಲ್ಸ್ ಅನ್ನ ಕೇಳಿದೆ ಅಂತಂದ್ಮೇಲೆ ಸೊ ಮುಂಬರುವ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಕೇಳ್ತಕ್ಕಂಥ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದಾವೆ. ಸೊ ಹಾಗಾಗಿ ಈ ಉಳಿದಿರ್ತಕ್ಕಂಥ ಆರ್ಟಿಕಲ್ ಬಗ್ಗೆ ಇಲ್ಲಿ ಒಂದು ಚಿಕ್ಕದಾಗಿ ಮಾಹಿತಿ ನೋಡೋದಾದ್ರೆ, ಸೊ ಆರ್ಟಿಕಲ್ 32 ಯಾವ್ದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಿದೆ, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಸೊ ಇದು ಮುಖ್ಯವಾಗಿ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಬರುತ್ತೆ, ರೈಟ್. ಸೊ ನಮ್ಮ ಫಂಡಮೆಂಟಲ್ ರೈಟ್ಸ್ ಅಂತಂದ್ರೆ ಆರ್ಟಿಕಲ್ 12 ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದರಲ್ಲಿ ಮುಖ್ಯವಾಗಿ ನಮಗೆ ಆರ್ಟಿಕಲ್ 32 ಕೂಡ ತನ್ನದೇ ಆದ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ನನ್ನ ಏನಾದ್ರೂ ಒಂದು ಮೂಲಭೂತ ಹಕ್ಕಿಗೆ ಧಕ್ಕೆ ಉಂಟಾದಲ್ಲಿ ನಾನು ಕೋರ್ಟ್ಗೆ ಹೋಗ್ತಕ್ಕಂಥದ್ದಕ್ಕೆ ನನಗೆ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದಿದೆ. ಸೊ ಆರ್ಟಿಕಲ್ 44 ಯೂನಿಫಾರ್ಮ್ ಸಿವಿಲ್ ಕೋಡ್, ರೈಟ್. ಸೊ ಆರ್ಟಿಕಲ್ 69 ಬಂದ್ಬಿಟ್ಟು ವೈಸ್ ಪ್ರೆಸಿಡೆಂಟ್ ಆಫೀಸ್, ರೈಟ್. ಸೊ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮಾಣ ವಚನ ಸಂಬಂಧಪಟ್ಟಿರ್ತಕ್ಕಂಥದ್ದಿದೆ. ಸೊ ಈ ಪ್ರಮಾಣ ವಚನಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ಕೆಡ್ಯೂಲ್ ವೈಸ್ ನಾವಿಲ್ಲಿ ನೋಡೋದಾದ್ರೆ, ರೈಟ್. ಸೊ ಟೋಟಲ್ ಆಗಿ ನಮಗೆ 12 ಅನುಸೂಚಿಗಳು ಅಥವಾ ಸ್ಕೆಡ್ಯೂಲ್ಸ್ ಇಲ್ಲಿ ಕಾಣಬಹುದು ಸಂವಿಧಾನದಲ್ಲಿ. ಅದರಲ್ಲಿ ಯಾವ ಒಂದು ಸ್ಕೆಡ್ಯೂಲ್ ಸ್ಪೆಷಲಿ ಈ ಬೇರೆ ಬೇರೆ ಓತ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದೆ ಅಂತಕ್ಕಂಥದ್ದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಆರ್ಟಿಕಲ್ 98 ಅಂತ ಬಂದಾಗ ಸೊ ಸೆಕ್ರೆಟರಿಯೇಟ್ ಆಫ್ ದಿ ಪಾರ್ಲಿಮೆಂಟ್ಗೆ ಇದೊಂದು ಸಂಬಂಧಿಸಿರ್ತಕ್ಕಂಥದ್ದಿದೆ. ಸೊ ಇಲ್ಲಿ ನಾವು ಮುಂದಿನ ಕ್ವೆಶನ್ ನೋಡೋದಾದ್ರೆ, ಸೊ ಡಸ್ ನಾಟ್, ಸೊ ಈ ರೀತಿಯ ಪದಗಳು ತುಂಬಾ ಇಂಪಾರ್ಟೆಂಟ್. ಡಸ್ ನಾಟ್, ಓಕೆ. ಸೊ ಏನಿದೆ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ ಡಸ್ ನಾಟ್ ಎಂಜಾಯ್ ದಿ ಸ್ಪೆಷಲ್ ಪ್ರೊವಿಷನ್ಸ್ ಅಂಡರ್ ಆರ್ಟಿಕಲ್ 371, ರೈಟ್. ಸೊ ನಮಗೆ ಅನುಚ್ಛೇದ 371 ಪ್ರಕಾರ, ಅನುಚ್ಛೇದ 371 ಯಾವ್ದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಿದೆ, ಸ್ಪೆಷಲ್ ಪ್ರೊವಿಷನ್ಸ್. ಹೇಗೆ ನಮಗೆ ಆರ್ಟಿಕಲ್ 370 ಜಮ್ಮು ಕಾಶ್ಮೀರಕ್ಕೆ ವಿಶೇಷವಾದ ಒಂದು ಪ್ರಾತಿನಿಧ್ಯದ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಅದು ನೆಕ್ಸ್ಟ್ ಆರ್ಟಿಕಲ್ 371 ಇಂದ ಓಕೆ, ಸೊ 371J ವರೆಗೆ ಇದೆಲ್ಲವೂ ಕೂಡ ನಮ್ಮ ಸಂವಿಧಾನದಲ್ಲಿ ವಿಶೇಷವಾದ ಸ್ಥಾನಮಾನ ಕೆಲವೊಂದು ರಾಜ್ಯಗಳಿಗೆ ನೀಡಿರ್ತಕ್ಕಂಥದ್ದಿದೆ. ಉದಾಹರಣೆಗೆ
ನಮ್ಮ ಕರ್ನಾಟಕದಲ್ಲೇ ತಗೊಳ್ಳೋದಾದ್ರೆ ಕಲ್ಯಾಣ ಕರ್ನಾಟಕ ಅಥವಾ ಏನು ಅಫಿಷಿಯಲ್ ಆಗಿ ರೆಕಾರ್ಡ್ಸ್ ಅಲ್ಲೆಲ್ಲ ಹೈದರಾಬಾದ್ ಕರ್ನಾಟಕ ಅಂತಕ್ಕಂಥದ್ದಿದೆ. ಸೊ ಆ ಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ನೀಡಬೇಕು ಅಂತ. ರೈಟ್. ಸೊ ಹಾಗಾದ್ರೆ ಯಾವ ಒಂದು ರಾಜ್ಯ ಇದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥದ್ದಿಲ್ಲ ಅಂತ. ಸೊ ಗೋವಾ, ತಮಿಳುನಾಡು, ಸಿಕ್ಕಿಂ, ಆಂಧ್ರ ಪ್ರದೇಶ್ ಇಲ್ಲಿ ನೋಡೋದಾದ್ರೆ ನಮಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ದಟ್ ಈಸ್ ತಮಿಳುನಾಡು. KPSC ಅಧಿಕೃತ ಕೀ ಪ್ರಕಾರ ಇದಕ್ಕೆ ತಮಿಳುನಾಡು ಅಂತಕ್ಕಂಥ ಆನ್ಸರ್ ಅನ್ನ ನೋಡಿದ್ದಾರೆ. ಸೊ ಅದಕ್ಕೆ ಒಂದು ಸೋರ್ಸಸ್ ಅನ್ನ ನಾವಿಲ್ಲಿ ನೋಡೋದಾದ್ರೆ, ಸೊ ಆರ್ಟಿಕಲ್ 371 ರೈಟ್. ಸೊ ಇದು ನಮಗೆ ಮುಖ್ಯವಾಗಿ ಮಹಾರಾಷ್ಟ್ರ ಮತ್ತು ಗುಜರಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಿದೆ. 371A ನಾಗಾಲ್ಯಾಂಡ್, 371B ಅಸ್ಸಾಂ, 371C ಮಣಿಪುರ್, 371D ಆಂಧ್ರ ಪ್ರದೇಶ್, 371E ಆಂಧ್ರ ಪ್ರದೇಶ್. ಅಗೇನ್ ಈಗ ಇಲ್ಲಿ ನೀವು ಎಜುಕೇಶನ್ ಸಂಬಂಧಪಟ್ಟಿರ್ತ ಹಾಗೆ, ಸೊ ದಟ್ ಈಸ್ ಸೆಂಟ್ರಲ್ ಯೂನಿವರ್ಸಿಟಿ ರೈಟ್. ಎಫ್ ಸಿಕ್ಕಿಂ, ಜಿ ದಟ್ ಈಸ್ ಮಿಜೋರಾಂ, ಎಚ್ ವಿತ್ ರೆಸ್ಪೆಕ್ಟ್ ಟು ಅರುಣಾಚಲ್ ಪ್ರದೇಶ್, ಐ ವಿತ್ ರೆಸ್ಪೆಕ್ಟ್ ಟು ಗೋವಾ, ಜೆ ವಿತ್ ರೆಸ್ಪೆಕ್ಟ್ ಟು ಕರ್ನಾಟಕ. ಸೊ ಇಲ್ಲಿ ನೀವು ನೋಡೋದಾದ್ರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ ಅಲ್ಲಿ ಇರ್ತಕ್ಕಂಥದ್ದು ನಾಗಾಲ್ಯಾಂಡ್ ಆಗಿರ್ಬೋದು, ಅಸ್ಸಾಂ ಆಗಿರ್ಬೋದು, ಮಣಿಪುರ್ ಆಗಿರ್ಬೋದು, ಸಿಕ್ಕಿಂ, ಮಿಜೋರಾಂ ಮತ್ತು ಅರುಣಾಚಲ್ ಪ್ರದೇಶ್. ಓಕೆ. ಸೊ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂತ ಬಂದಾಗ ನಮಗೆ 7 ಸಿಸ್ಟರ್ಸ್ ಪ್ಲಸ್ 1 ಬ್ರದರ್, ಟೋಟಲ್ ಆಗಿ 8 ರಾಜ್ಯಗಳಲ್ಲಿ ಕಾಣಬಹುದು. ಈ 8ರಲ್ಲಿ ನಾವಿಲ್ಲಿ ನೋಡೋದಾದ್ರೆ 1 2 3 4 5 6 6 ರಾಜ್ಯಗಳಿಗೆ ವಿಶೇಷವಾದ ಸ್ಥಾನಮಾನವನ್ನ ಈ ಒಂದು ಆರ್ಟಿಕಲ್ 371 ಅಡಿಯಲ್ಲಿ ನೀಡಿರ್ತಕ್ಕಂಥದ್ದಿದೆ ರೈಟ್. ಸೊ ನೆಕ್ಸ್ಟ್ ನಾವಿಲ್ಲಿ ಮುಂದಿನ ಕ್ವೆಶನ್ ಅನ್ನು ನೋಡೋದಾದ್ರೆ, ಸೊ ದಿಸ್ ಇಸ್ ಅಬೌಟ್ ಶೆಡ್ಯೂಲ್. ಸೊ ಇವಾಗ ನಿಮ್ಗೆ ಒಂದು ಬೇಸಿಕ್ ಆಗಿ ಒಂದು ಐಡಿಯಾ ಜನರೇಟ್ ಆಗಿರ್ತಕ್ಕಂಥದ್ದು ಇರಬಹುದು. ಯಾಕೆಂದ್ರೆ ಪಾಲಿಟಿ ಅಂತ ಬಂದಾಗ ಒಂದು ಮೇಜರ್ ಅಮೆಂಡ್ಮೆಂಟ್ಸ್ ಆಗಿರ್ಬೋದು. ಓಕೆ. ಸೊ ಸೆಕೆಂಡ್ ಬಂದ್ಬಿಟ್ಟು ನಮ್ಗೆ ಇಂಪಾರ್ಟೆಂಟ್ ಆರ್ಟಿಕಲ್ಸ್, ಕಮಿಟೀಸ್. ಓಕೆ. ಸೊ ಶೆಡ್ಯೂಲ್ಸ್, ಪಾರ್ಟ್ಸ್. ಸೊ ಇವೆಲ್ಲ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲೂ ಕೂಡ ನಮಗೆ ಒಂದು ಭಾಷೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅನುಸೂಚಿ ಯಾವ್ದಿದೆ ಅಂತ ಕೇಳಿದ್ದಾರೆ. ಸೊ ಟೋಟಲ್ ಆಗಿ ಎಷ್ಟು ಶೆಡ್ಯೂಲ್ಗಳಿದಾವೆ ನಮ್ಮ ಸಂವಿಧಾನದಲ್ಲಿ? 12 ಶೆಡ್ಯೂಲ್ಗಳಿದಾವೆ, 22 ಭಾಗಗಳಿದಾವೆ. ಸೊ ಮೋರ್ ದೆನ್ 400+ ಆರ್ಟಿಕಲ್ಸ್ ಇದಾವೆ ರೈಟ್. ಸೊ ಅದರಲ್ಲಿ ಈ ಒಂದು ಇದಕ್ಕೆ ಆನ್ಸರ್ ರೂಪದಲ್ಲಿ ನೋಡೋದಾದ್ರೆ ದಟ್ ಈಸ್ 8th ಶೆಡ್ಯೂಲ್. ವಾಟ್ ಅಬೌಟ್ ದೀಸ್ ರೆಸ್ಟ್ ಆಫ್ ದಿ 3 ಅಲ್ವಾ? ಸೊ ಅದನ್ನೇ ಇಲ್ಲಿ ಡಿಟೇಲ್ ಆಗಿ ನೋಡೋದಾದ್ರೆ, ಸೊ ನಮಗೆ ಮೊದಲನೇ ಶೆಡ್ಯೂಲ್ ಯಾವ್ದಕ್ಕೆ ಸಂಬಂಧಪಟ್ಟಿರೋದಿದೆ? ಸ್ಟೇಟ್ಸ್ ಅಂಡ್ ಟೆರಿಟೋರಿಯಲ್ ಜ್ಯೂರಿಡಿಕ್ಷನ್. ಅಂದ್ರೆ ಸೊ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ 28 ಸ್ಟೇಟ್ಸ್ ಆಗಿರ್ಬೋದು ಮತ್ತೆ 8 ಯೂನಿಯನ್ ಟೆರಿಟರೀಸ್. ಸೊ ಇದರ ಒಂದು ಭೂ ಪ್ರದೇಶದ ವಿಸ್ತೀರ್ಣ ಎಷ್ಟಿದೆ ಅಂತಕ್ಕಂಥದ್ದು ಇಲ್ಲಿ ಫಸ್ಟ್ ಶೆಡ್ಯೂಲ್ ಅಲ್ಲಿ ಗೊತ್ತಾಗುತ್ತೆ. ಸೆಕೆಂಡ್ ಶೆಡ್ಯೂಲ್ ಅಲ್ಲಿ ನೋಡೋದಾದ್ರೆ ಅಮೂಲ್ಮೆಂಟ್ಸ್, ಅನೌನ್ಸಸ್ ಅಂಡ್ ಪ್ರಿವಿಲೇಜಸ್. ಸೊ ಕೆಲವೊಂದು ಸಾಂವಿಧಾನಿಕ ಹುದ್ದೆಗಳಾಗಿರ್ತಕ್ಕಂಥ ಪ್ರೆಸಿಡೆಂಟ್ ಆಗಿರ್ಬೋದು, ಸ್ಪೀಕರ್ ಆಫ್ ದಿ ಲೋಕಸಭಾ ರೈಟ್. ಸೊ ಇವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಓತು ಕೂಡ ನಮಗೆ ಈ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿ ಯಾರಿದ್ದಾರೆ ಅವರು ಯಾರೆಲ್ಲ ಇಲ್ಲಿ ಪ್ರಮಾಣ ವಚನವನ್ನ ತಗೋಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಥರ್ಡ್ ಶೆಡ್ಯೂಲ್ ಅಲ್ಲಿ ಹೇಳ್ಕೊಟ್ಟಿರ್ತಕ್ಕಂಥದ್ದಿದೆ. ಫೋರ್ತ್ ಶೆಡ್ಯೂಲ್ ಅಂತ ಬಂದಾಗ, ಸೊ ದಿಸ್ ಇಸ್ ಅಬೌಟ್ ರಾಜ್ಯಸಭೆಯಲ್ಲಿ ಈ ಒಂದು ಸೀಟ್ಗಳು ಏನಿದಾವೆ ಅಲೋಕೇಶನ್. ಸೊ ಯಾವ ಒಂದು ವರ್ಷದ ಸೆನ್ಸಸ್ ಆಧಾರದ ಮೇಲೆ ಇಲ್ಲಿ ಸೀಟ್ಗಳನ್ನ ಅಲೋಕೇಟ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಜೊತೆಗೆ ಕರ್ನಾಟಕದಿಂದ ರಾಜ್ಯಸಭೆಯಲ್ಲಿ ಎಷ್ಟು ಸೀಟ್ಗಳನ್ನ ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. 5ನೇ ಶೆಡ್ಯೂಲ್ ಇಲ್ಲಿ ನೋಡೋದಾದ್ರೆ ಶೆಡ್ಯೂಲ್ ಏರಿಯಾಸ್ ಮತ್ತೆ ಒಂದು ಶೆಡ್ಯೂಲ್ ಟ್ರೈಬ್ಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಿದೆ. 6ನೇ ಶೆಡ್ಯೂಲ್ ಅಲ್ಲಿ ನೋಡೋದಾದ್ರೆ, ಸೊ ದಿಸ್ ಇಸ್ ರಿಲೇಟೆಡ್ ಟು 4 ಮೇಜರ್ ಸ್ಟೇಟ್ಸ್ ಆಫ್ ದಿ ನಾರ್ತ್ ಈಸ್ಟರ್ನ್ ಇಂಡಿಯಾ. ಇದನ್ನು ನೀವು ಬೇಕಾದ್ರೆ ATM ಸ್ಕ್ವಯರ್ ಅಂತ ಈ ರೀತಿ ಕೂಡ ನೆನಪಲ್ಲಿ ಇಟ್ಕೋಬಹುದು ರೈಟ್. ಸೊ ನೆಕ್ಸ್ಟ್ ಇಲ್ಲಿ 7th ಶೆಡ್ಯೂಲ್ ನೋಡೋದಾದ್ರೆ ನಮಗೆ ಡಿವಿಷನ್ ಆಫ್ ಪವರ್ ಬಗ್ಗೆ ಮಾತಾಡ್ತೀವಿ. ಅಧಿಕಾರದ ಒಂದು ಹಂಚಿಕೆ ರೈಟ್. ಸೊ ಡಿವಿಷನ್ ಆಫ್ ಪವರ್ ದಟ್ ಈಸ್ ಥ್ರೂ ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಅಂಡ್ ದಿ ಕನ್ಕರೆಂಟ್ ಲಿಸ್ಟ್. ಸೊ ನಮಗೆ ಇಲ್ಲಿ ಇರ್ತಕ್ಕಂಥ 8th ಶೆಡ್ಯೂಲ್ ಅಲ್ಲಿ ನೋಡೋದಾದ್ರೆ ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ದಿ ಲ್ಯಾಂಗ್ವೇಜಸ್. ಓಕೆ. ಸೊ 8th ಶೆಡ್ಯೂಲ್ ನಮಗೆ ಲ್ಯಾಂಗ್ವೇಜ್ ಗಳ ಕುರಿತಾಗಿ ಮಾಹಿತಿಯನ್ನ ನೀಡುತ್ತೆ. 9th ಶೆಡ್ಯೂಲ್ ಬಂದ್ಬಿಟ್ಟು ಕೆಲವೊಂದು ಆರ್ಟಿಕಲ್ಸ್ ಯಾವುದು ನಮಗೆ ಸ್ಪೆಷಲ್ ಆಕ್ಟ್ಸ್ ಅಂತಕ್ಕಂಥದ್ದು ಏನಿದೆ, ಸೊ ಅದು ಇಲ್ಲಿ 9th ಶೆಡ್ಯೂಲ್ ಅಲ್ಲಿ ಇಟ್ಟಿರ್ತಕ್ಕಂಥದ್ದು ಒಂದ್ ರೀತಿ ಇಲ್ಲಿ ಪ್ರೊಟೆಕ್ಷನ್ ರೂಪದಲ್ಲಿ ನಮ್ಗೆ ಇರುತ್ತೆ. 10th ಶೆಡ್ಯೂಲ್ ಅಂತ ಬಂದಾಗ, ಸೊ ಆಂಟಿ ಡಿಫೆಕ್ಷನ್ ಲಾ, ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಿದೆ.
11th ಶೆಡ್ಯೂಲ್ ಬಂದ್ಬಿಟ್ಟು ನಮಗೆ ಪಂಚಾಯತ್. ಓಕೆ, ಎಷ್ಟು ವಿಷಯಗಳಿದಾವೆ ಟೋಟಲ್ ಪಂಚಾಯತ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅದಾದ್ಮೇಲೆ 12th ಶೆಡ್ಯೂಲ್ ಅಂತ ಬಂದಾಗ ದಿಸ್ ಇಸ್ ಆಲ್ ಅಬೌಟ್ ದಿ ಮುನ್ಸಿಪಾಲಿಟೀಸ್. ಇಲ್ಲೂ ಕೂಡ ಎಷ್ಟು ವಿಷಯಗಳಿದಾವೆ ಅಂತಕ್ಕಂಥದ್ದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ದಟ್ ನಿಮ್ಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಕೇವಲ ಈ ಒಂದು ಕ್ವೆಶನ್ ಇಂದ ಈ ಒಂದು ಎಲ್ಲ 12 ಶೆಡ್ಯೂಲ್ಸ್ ಏನಿದಾವೆ ಇದು ಕೂಡ ನೀವು ರಿವೈಸ್ ಅನ್ನ ಇಲ್ಲಿ ಮಾಡ್ಕೋಬಹುದು. ಸೊ ಇಲ್ಲಿ ನಾವು ಮುಂದಿನ ಪ್ರಶ್ನೆ ಅಂತ ನೋಡೋದಾದ್ರೆ, ಸೊ ಪ್ರೊವಿಷನ್ಸ್ ಆಫ್ ಎಮರ್ಜೆನ್ಸಿ ಅಂಡ್ ಸಸ್ಪೆನ್ಷನ್ ಆಫ್ ದಿ ಫಂಡಮೆಂಟಲ್ ರೈಟ್ಸ್ ಡ್ಯೂರಿಂಗ್ ದಿ ಎಮರ್ಜೆನ್ಸಿ ವೇರ್ ಬಾರೋಡ್ ಫ್ರಮ್. ನಮ್ಮ ಸಂವಿಧಾನದ ಒಂದು ಮೂಲ ಲಕ್ಷಣಗಳನ್ನ ನಾವಿಲ್ಲಿ ನೋಡೋದಾದ್ರೆ, ನಮ್ಮ ಸಂವಿಧಾನ ರಿಟರ್ನ್ ಸಂವಿಧಾನ ಇದೆ, ಲೆಂದಿಯೆಸ್ಟ್ ಸಂವಿಧಾನ ಇದೆ. ಸೊ ಅದರ ಜೊತೆಗೆ ಮಿಕ್ಸ್ ಆಫ್ ರೆಸಿಡಿಟಿ ಇದೆ, ಫ್ಲೆಕ್ಸಿಬಿಲಿಟಿ ಇದೆ, ರೈಟ್. ಸೊ ಅದ್ರ ಜೊತೆಗೆ ಬೇರೆ ಬೇರೆ ದೇಶಗಳ ಸಂವಿಧಾನದಿಂದ ಎಷ್ಟೋ ವಿಷಯಗಳನ್ನ ನಾವಿಲ್ಲಿ ಬಾರೋ ಮಾಡ್ಕೊಂಡಿದೀವಿ. ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಒಂದು ಪ್ರಶ್ನೆಯನ್ನ ನಾವು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನಮ್ಮ ಮೂಲಭೂತ ಹಕ್ಕುಗಳನ್ನ ರದ್ದು ಮಾಡ್ತಕ್ಕಂಥದ್ದೊಂದೇನು ಆಸ್ಪೆಕ್ಟ್ಸ್ ಇದೆ, ಅದು ಯಾವ ಒಂದು ದೇಶದ ಸಂವಿಧಾನದಿಂದ ಇಲ್ಲಿ ನಾವು ಎರವಲು ಪಡೆದಿದ್ದೀವಿ ಅಥವಾ ಅದನ್ನ ಬಾರೋ ಮಾಡ್ಕೊಂಡಿದೀವಿ ಅಂತ ನೋಡೋದಾದ್ರೆ, ಸೊ ದಟ್ ಈಸ್ ಜರ್ಮನಿ, ರೈಟ್. ಸೊ ಹಾಗಾದ್ರೆ ವಾಟ್ ಅಬೌಟ್ ದೀಸ್ ತ್ರೀ? ಯುನೈಟೆಡ್ ನೇಷನ್ಸ್ ಇಂದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದಿಂದ ಏನ್ ತಗೊಂಡಿದೀವಿ, ಸೌತ್ ಆಫ್ರಿಕಾದಿಂದ ಏನ್ ತಗೊಂಡಿದೀವಿ, ಮತ್ತೆ ಐರ್ಲೆಂಡ್ ಇಂದ ಏನ್ ತಗೊಂಡಿದೀವಿ. ಸೊ ಈ ಒಂದು ಚಾರ್ಟ್ ಮುಖಾಂತರ ನಾವು ಯಾವ ಒಂದು ದೇಶದಿಂದ ಯಾವ ಒಂದು ವಿಷಯವನ್ನ ಎರವಲಾಗಿ ಪಡೆದಿದೀವಿ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗತ್ತೆ. ಈಗ ನಮ್ಗೆ ಇಲ್ಲಿ ಆಪ್ಷನ್ ಅಲ್ಲಿ ಕೊಟ್ಟಿರೋ ಹಾಗೆ ನಾವು ಸೌತ್ ಆಫ್ರಿಕಾ ಅಥವಾ ಇಲ್ಲಿ ಐರ್ಲೆಂಡ್ ಮತ್ತೆ ಜರ್ಮನಿ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ರೈಟ್. ಸೊ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಇಂದ ನಾವು ಜುಡಿಷಿಯಲ್ ಸಿಸ್ಟಮ್ ಮತ್ತೆ ಫಂಡಮೆಂಟಲ್ ರೈಟ್ಸ್ ಕುರಿತಾಗಿ ತಗೊಂಡಿರ್ತಕ್ಕಂಥದ್ದಿದೆ, ರೈಟ್. ಸೊ ಮುಂದುವರೆದು ಇಲ್ಲಿ ಎಮರ್ಜೆನ್ಸಿ ಪ್ರೊವಿಷನ್ಸಸ್ ಅಂತ ಬಂದಾಗ, ಸೊ ದಟ್ ಈಸ್ ವೈಮರ್ ಕಾನ್ಸ್ಟಿಟ್ಯೂಷನ್ ಆರ್ ದಿ ಜರ್ಮನ್ ಕಾನ್ಸ್ಟಿಟ್ಯೂಷನ್ ಅಂತಾನೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿರ್ತಕ್ಕಂಥದ್ದಿದೆ. ಓಕೆ, ಸೊ ಮುಂದುವರೆದು ನೋಡೋದಾದ್ರೆ, ಸೊ ಇಲ್ಲಿ ನಮಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವಾಗ ಇದು ಸ್ಥಾಪನೆ ಆಯ್ತಕ್ಕಂಥದ್ದು ಒಂದು ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಇದನ್ನ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ರಿಲೇಟ್ ಮಾಡ್ಕೊಳ್ಳೋದಾದ್ರೆ ನಮಗೆ ರಾಷ್ಟ್ರೀಯ ಮತದಾರರ ದಿನ, ನ್ಯಾಷನಲ್ ವೋಟರ್ಸ್ ಡೇ, ರೈಟ್. ಸೊ ಪ್ರತಿ ವರ್ಷ ನಾವು ಜನವರಿ 25ರಂದು ಅದನ್ನ ಆಚರಣೆ ಮಾಡ್ತೀವಿ. ಕಾರಣ ಏನು ಅಂತಂದ್ರೆ ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಒಂದು ಫೌಂಡೇಶನ್ ಡೇ ನೆನಪಿನಲ್ಲಿನೇ ಇದನ್ನ ಆಚರಣೆ ಮಾಡ್ತೀವಿ. ಸೊ ಈ ನಿಟ್ಟಿನಲ್ಲಿ ಈ ಮಿಕ್ಕಿರ್ತಕ್ಕಂಥ ದಿನಗಳ ಇದರ ವಿಶೇಷತೆ ಏನು ಅಂತ ಇಲ್ಲಿ ನೋಡೋದಾದ್ರೆ, ಸೊ ಮೊದಲನೇದಾಗಿ ನ್ಯಾಷನಲ್ ವೋಟರ್ಸ್ ಡೇ, ರೈಟ್. ಸೊ ದಟ್ ಈಸ್ ಫೌಂಡೇಶನ್ ಡೇ ಏನಿದೆ ಅದು ನಮ್ಮ ಚುನಾವಣಾ ಆಯೋಗದ್ದು, ಅದನ್ನೇ ಇಲ್ಲಿ ಆಚರಣೆ ಮಾಡ್ತೀವಿ. ಈ ವರ್ಷದ ಒಂದು ಥೀಮ್ ವೈಸ್ ಇಲ್ಲಿ ನೋಡೋದಾದ್ರೆ, ನಥಿಂಗ್ ಲೈಕ್ ವೋಟಿಂಗ್, ಐ ವೋಟ್ ಫಾರ್ ಶೋರ್ ಅಂತಕ್ಕಂಥದ್ದೇ ಇಲ್ಲಿ ಒಂದು ಮುಖ್ಯವಾಗಿ ಥೀಮ್ ನಮ್ಗೆ ಇರ್ತಕ್ಕಂಥದ್ದು. ಸೊ ಇದನ್ನ ಹೊರತುಪಡಿಸಿ ನಮಗೆ ಬೇರೆ ಬೇರೆ ಡೇಟ್ ಆಫ್ ಅಡಾಪ್ಷನ್ ನೋಡ್ಕೊಳ್ಳೋದಾದ್ರೆ ನಮ್ಮ ನ್ಯಾಷನಲ್ ಫ್ಲಾಗ್, ನ್ಯಾಷನಲ್ ಆಂಥಮ್ ಮತ್ತೆ ನ್ಯಾಷನಲ್ ಸಾಂಗ್. ಓಕೆ, ಯಾಕೆಂದ್ರೆ ಇಲ್ಲಿ ಜನವರಿ 24 ಇದೆ, ಜನವರಿ 25ಕ್ಕೇನೆ ನಮ್ಮ ಒಂದು ಚುನಾವಣಾ ಆಯೋಗದ ಫೌಂಡೇಶನ್ ಡೇ. ಈ ರೀತಿನೂ ಬೇಕಾದ್ರೆ ನೆನ್ಪಿಟ್ಕೋಬಹುದು, ರೈಟ್. ಸೊ ಇಲ್ಲಿ ನಾವು ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ, ಸೊ ಲಿಮಿಟೆಡ್ ರೈಟ್ ಟು ವೋಟ್. ಓಕೆ, ಸೊ ಏನೋ ಒಂದು ಮತದಾನದ ಹಕ್ಕನ್ನು ನೀಡಲಾಗಿದೆ, ಅದು ಯಾವ ರೀತಿ ಲಿಮಿಟೆಡ್, ಸೀಮಿತವಾಗಿರ್ತಕ್ಕಂಥದ್ದು, ಅದು ಸ್ಪೆಷಲಿ ಯಾರಿಗೆ ಅಂತಂದ್ರೆ ಮಹಿಳೆಯರಿಗೆ. ಸೊ ಈ ಒಂದು 4 ಏನ್ ಕಾಯ್ದೆಗಳಿದಾವೆ, ಸೊ ಇದನ್ನ ನಾವು ಹಿಸ್ಟಾರಿಕಲ್ ಡೆವಲಪ್ಮೆಂಟ್ಸ್ ಅಲ್ಲಿ ನೋಡ್ತೀವಿ. 1773 ಇಂದ ನಮಗೆ ರೆಗ್ಯುಲೇಟಿಂಗ್ ಆಕ್ಟ್ ಮುಖಾಂತರ ಸ್ಟಾರ್ಟ್ ಆಗಿ 1858 ವರೆಗೆ. ಸೊ ಈ ಒಂದು ಕಂಪ್ಲೀಟ್ ಝೋನ್ ಅನ್ನ ನಾವು ಕಂಪನಿ ರೂಲ್ ಅಂತ ಕರಿತೀವಿ. ಈಸ್ಟ್ ಇಂಡಿಯಾ ಕಂಪನಿ ಏನ್ ನಮ್ಗೆ ರೂಲ್ ಮಾಡ್ತಾ ಇತ್ತು ಭಾರತದ ಮೇಲೆ, ಸೊ ಅದಕ್ಕೆ ಇದನ್ನ ಕಂಪನಿ ರೂಲ್ ಅಂತ ಕರಿತೀವಿ. ಸೊ 1852ರಲ್ಲಿ ಆಗಿರ್ತಕ್ಕಂಥ ಒಂದು ಪ್ರಥಮ ಸ್ವತಂತ್ರ ಸಂಗ್ರಾಮ, ದಂಗೆ, ಅದರ ಪರಿಣಾಮವಾಗಿ 1858 ಇಂದ 1947 ವರೆಗೆ, ರೈಟ್. ಸೊ ಇದು ಪ್ರಮುಖವಾಗಿ ನಮಗೆ ಇದನ್ನ ನಾವು ಕ್ರೌನ್ ರೂಲ್ ಅಥವಾ ಡೈರೆಕ್ಟ್ ಆಗಿ ನಮ್ಮ ಬ್ರಿಟನ್ ಕ್ವೀನ್ ಎಲಿಜಬೆತ್ ರಾಣಿ ಏನಿದ್ರು ಅವರು ಡೈರೆಕ್ಟ್ ಆಗಿ ವೈಸ್ರಾಯ್ ಮುಖಾಂತರ ಮತ್ತೆ ಸೆಕ್ರೆಟರಿ ಆಫ್ ಸ್ಟೇಟ್ ಮುಖಾಂತರ ಭಾರತದ ಒಂದು ಆಡಳಿತದ ಮೇಲೆ ತಮ್ಮ ಹಿಡಿತವನ್ನ ಇಲ್ಲಿ ಸಾಧಿಸ್ತಾರೆ. ಸೊ ಇಲ್ಲಿ ನಾವು ಮುಂಬರುವ ದಿನಗಳಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ಸ್ ಆಯ್ತು, ಯಾವ ರೀತಿ ಈ ಆಕ್ಟ್ ಗಳ ಮುಖಾಂತರ ಭಾರತೀಯರಿಗೆ ಪ್ರಾತಿನಿಧ್ಯವನ್ನ ನೀಡಲಾಯಿತು ಅಂತ ಇಲ್ಲಿ ನಾವು ನೋಡೋದಾದ್ರೆ, ಸೊ ಇಲ್ಲಿ ವೋಟಿಂಗ್ ಅಂತಕ್ಕಂಥದ್ದು ಒಂದು ಕಾಂಪೊನೆಂಟ್. ಇದಕ್ಕೆ ಆನ್ಸರ್ ಇಲ್ಲಿ ನಾವು ನೋಡೋದಾದ್ರೆ, ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಅಡಿಯಲ್ಲಿ ಇಲ್ಲಿ ಸೀಮಿತವಾದ ಮತದಾನದ ಹಕ್ಕನ್ನ ನೀಡಿರ್ತಕ್ಕಂಥದ್ದು. ಸೊ ಲಿಮಿಟೆಡ್ ರೈಟ್ ಟು ವೋಟ್ ಅಂತಕ್ಕಂಥದ್ದು ಏನಿದೆ, ಸೊ ಅದನ್ನ ನಮಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಅಲ್ಲಿ ಸೊ 6 ಮಿಲಿಯನ್ ಮಹಿಳೆಯರಿಗೆ ನೀಡಿದ್ರು ಕೂಡ ಅವಾಗ ಕೇವಲ 2.5% ಮಹಿಳೆಯರಿಗೆ ಮಾತ್ರ ನೀಡಿರುವ ಹಾಗೆ ಅದು ಬಿಂಬಿತವಾಗ್ತಾ ಇತ್ತು.
ಸೊ ಹಾಗಾದ್ರೆ ಈ ಒಂದು ಮತದಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರೊವಿಷನ್ಸ್ ನ ಇಲ್ಲಿ ನೋಡೋದಾದ್ರೆ ಬೇರೆ ಬೇರೆ ಆಕ್ಟ್ ಗಳಲ್ಲಿ, ಉದಾಹರಣೆಗೆ 1909 ಮಾರ್ಲೆಮೆಂಟೋ ರಿಫಾರ್ಮ್ಸ್ ಅಂತ ಏನ್ ಕರಿತೀವಿ, ಇದರಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಗೆ ಸಪರೇಟ್ ಎಲೆಕ್ಟೋರೇಟ್ ಫಾರ್ ಮುಸ್ಲಿಮ್ಸ್, ಇದನ್ನ ನಾವು ಒಂದು ಕೋಮುವಾದದ ಪಿತಾಮಹ ಅಂತ ಇಲ್ಲಿ ಲಾರ್ಡ್ ಮಿಂಟೋನ ಕರಿತೀವಿ. ಯಾಕೆಂದ್ರೆ ಬ್ರಿಟಿಷರ ಒಂದು ಆಡಳಿತದ ವ್ಯವಸ್ಥೆ, ಅವರ ಒಂದು ಸ್ಟ್ರಾಟಜಿ ನಾವು ಇಲ್ಲಿ ನೋಡೋದಾದ್ರೆ ಡಿವೈಡ್ ಅಂಡ್ ರೂಲ್ ಅಂದ್ರೆ ಸಮಾಜವನ್ನ ಇಲ್ಲಿ ಡಿವೈಡ್ ಮಾಡೋದು. ಸೊ ಮತ್ತೆ ಅಲ್ಲಿ ಆಡಳಿತವನ್ನ ಅವರು ನಡೆಸ್ತಕ್ಕಂಥದ್ದು. ಇಲ್ಲಿ ಸಮಾಜದ ಒಂದು ಡಿವಿಷನ್ ಏನಿದೆ ಅದು ಯಾವ ಯಾವ ಆಧಾರದ ಮೇಲೆ ಇವ್ರು ಮಾಡ್ತಾ ಇದ್ರು ಅಂತ ನೋಡೋದಾದ್ರೆ ಇಲ್ಲಿ ಪ್ಯೂರ್ಲಿ ನಿಮ್ಗೆ ಧರ್ಮದ ಆಧಾರದ ಮೇಲೆ ಮಾಡಿರ್ತಕ್ಕಂಥದ್ದು. ಹಿಂದೂ ಮುಸ್ಲಿಂ ಅಂತಕ್ಕಂಥ ಫ್ಯಾಕ್ಟರ್ಸ್ ಅನ್ನ ಇಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ಕಮ್ ಲೆವೆಲ್ ಅಲ್ಲಿ ಕೂಡ ರಿಚ್ ಪುವರ್, ರೈಟ್, ಸೊ ಅಪ್ಪರ್ ಕ್ಲಾಸ್ ಲೋವರ್ ಕಾಸ್ಟ್ ವೈಸ್ ಆ ರೀತಿ ಕೂಡ ಇಲ್ಲಿ ಸೊಸೈಟಿನ ಡಿವೈಡ್ ಮಾಡಿರ್ತಕ್ಕಂಥದ್ದಿದೆ. ಅಂದ್ರೆ ಭಾರತದ ಒಂದು ಸಮಾಜದಲ್ಲಿ ಇರ್ತಕ್ಕಂಥ ಯೂನಿಟಿನ ಇವರು ಡಿವೈಡ್ ಮಾಡಿಬಿಟ್ಟು ತಮ್ಮ ಆಡಳಿತವನ್ನ ನಡೆಸ್ತಾ ಇದ್ರು. ಯಾಕೆಂದ್ರೆ ಒಂದ್ ವೇಳೆ ಎಲ್ಲ ಭಾರತೀಯರು ತಮ್ಮ ಒಂದು ಯೂನಿಟಿ, ತಮ್ಮ ಒಗ್ಗಟ್ಟನ್ನ ತೋರಿಸಿದ್ರೆ ಬಹುಶಃ ಬ್ರಿಟಿಷರು ಇಷ್ಟು ವರ್ಷಗಳ ಕಾಲ ಭಾರತದ ಮೇಲೆ ಅಧಿಕಾರ ನಡೆಸಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಸೊ ಅದನ್ನು ಹೊರತುಪಡಿಸಿ ನಾವು ನೆಕ್ಸ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ 1919 ಅಥವಾ ಇದನ್ನ ಮಾಂಟೆಗೋ ಚೇಮ್ಸ್ಫೋರ್ಡ್ ರಿಫಾರ್ಮ್ಸ್ ಅಂತ ಏನ್ ಕರಿತೀವಿ, ಇಲ್ಲೂ ಕೂಡ ಈ ಒಂದು ಕಮ್ಯುನಲ್ ರೀಪ್ರೆಸೆಂಟೇಷನ್, ಈ ಒಂದು ಧರ್ಮದ ಆಧಾರದ ಮೇಲೆ ಏನು ಒಂದು ರಿಸರ್ವೇಶನ್ ಕೊಡ್ತಾ ಇದ್ರು ಸಪರೇಟ್ ಎಲೆಕ್ಟೋರೇಟ್, ಸ್ಪೆಷಲಿ ವೋಟಿಂಗಿಗೆ, ಇಲ್ಲಂತೂ ಮುಸ್ಲಿಮಿಗಾಯ್ತು. ಇಲ್ಲಿ ಮುಸ್ಲಿಮರ ಜೊತೆಗೆ ಇದನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಯಾರ್ಯಾರಿಗೆ? ಸಿಖ್ಖರಿಗೆ, ಕ್ರಿಶ್ಚಿಯನ್ನರಿಗೆ, ಆಂಗ್ಲೋ ಇಂಡಿಯನ್ಸ್ಗೆ, ಯುರೋಪಿಯನ್ಸ್ಗೆ ಹಾಗೂ ಮಹಿಳೆಯರಿಗೆ. ಯಾವ ಆಧಾರದ ಮೇಲೆ? ಎಷ್ಟು ಪ್ರಾಪರ್ಟಿನ ನೀವು ಹೊಂದಿದ್ದೀರಾ, ಎಷ್ಟು ಟ್ಯಾಕ್ಸ್ ಅನ್ನ ನೀವು ಪೇ ಮಾಡ್ತಾ ಇದ್ದೀರಾ, ಅಥವಾ ನೀವು ನಿಮ್ಮ ಎಜುಕೇಶನ್ ಏನಿದೆ, ಅಥವಾ ಎಜುಕೇಶನ್ ಒಂದು ಸೆಕ್ಟರ್ಗೆ ನಿಮ್ಮ ಕೊಡುಗೆ ಏನಿದೆ ಅಂತಕ್ಕಂಥದ್ರ ಆಧಾರದ ಮೇಲೆ ಸೊ ನಿಮ್ಗೆ ಇಲ್ಲಿ ಮತದಾನದ ಹಕ್ಕನ್ನ ನೀಡ್ತಾ ಇದ್ರು. ಸೊ ಇಲ್ಲಿ ಮುಂದುವರೆದು ಕ್ವೆಶನ್ ಅನ್ನ ನಾವು ನೋಡೋದಾದ್ರೆ ಇಂಪಾರ್ಟೆಂಟ್ ಕೇಸಸ್ ಬರುತ್ತೆ ಪಾಲಿಟಿ ಅಂತ ಬಂದಾಗ. ಯಾಕೆಂದ್ರೆ ನಮ್ಮ ಸಂವಿಧಾನದ ಒಂದು ಲಕ್ಷಣ ಏನಿದೆ, ಇಟ್ಸ್ ಅ ಮಿಕ್ಸ್ ಆಫ್ ಬ್ಲೆಂಡ್ ಆಫ್ ಬೋತ್ ರೆಸಿಡಿಟಿ ಆಸ್ ವೆಲ್ ಆಸ್ ಫ್ಲೆಕ್ಸಿಬಿಲಿಟಿ. ಅಂದ್ರೆ ನಮ್ಮ ಸಂವಿಧಾನ ನಮ್ಯ ಮತ್ತು ಅನಮ್ಯ ರೂಪದಲ್ಲಿ ಇರ್ತಕ್ಕಂಥದ್ದು. ದಟ್ ಈಸ್ ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಸಂವಿಧಾನವನ್ನ ತಿದ್ದುಪಡಿ ಮಾಡಲಿಕ್ಕೆ ನಾವು 3 ವಿಧವಾದ ಒಂದು ಮೆಥಡ್ಸ್ ಅನ್ನ ಇಲ್ಲಿ ಫಾಲೋ ಮಾಡ್ತೀವಿ. ಸಿಂಪಲ್ ಮೆಜಾರಿಟಿ, ಸ್ಪೆಷಲ್ ಮೆಜಾರಿಟಿ ಅಂಡ್ ಸ್ಪೆಷಲ್ ಮೆಜಾರಿಟಿ ವಿತ್ ದ ಕನ್ಸೆಂಟ್ ಆಫ್ 2/3 ಆಫ್ ದಿ ಸ್ಟೇಟ್ಸ್ ಅನ್ನೋ ತರ. ಓಕೆ, ಸೊ ಈಗ ಅಮೆರಿಕ ಸಂವಿಧಾನವನ್ನ ನಾವು ಭಾರತ ಸಂವಿಧಾನ ಜೊತೆಗೆ ಕಂಪೇರ್ ಮಾಡಿದ್ರೆ ಅಮೆರಿಕ ಸಂವಿಧಾನವನ್ನ ಒಂದು ತಿದ್ದುಪಡಿ ಮಾಡ್ತಕ್ಕಂಥ ಪ್ರೋಸೆಸ್ ತುಂಬಾ ಕಾಂಪ್ಲೆಕ್ಸ್ ಆಗಿರ್ತಕ್ಕಂಥ ಪ್ರೋಸೆಸ್ ಇಲ್ಲಿ ಇರ್ತಕ್ಕಂಥದ್ದು, ರೈಟ್. ಸೊ ಯಾಕೆ ಈ ಒಂದು ವಿಷಯನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದೀವಿ ಅಂತಂದ್ಮೇಲೆ ಇಲ್ಲಿ ವಿಶೇಷವಾದ ಕೆಲವೊಂದು ಕೇಸಸ್ ಬರುತ್ತೆ ಪಾಲಿಟಿಯಲ್ಲಿ. ಈ ಎಲ್ಲ ಕೇಸಸ್ ಅಂತಂದ್ರೆ ಇವೆಲ್ಲ ನಡೆದಿರ್ತಕ್ಕಂಥ ಘಟನೆಗಳು. ಇವಾಗ ಯಾರ್ದಾದ್ರೂ ಒಂದು ಫಂಡಮೆಂಟಲ್ ರೈಟ್ಸ್, ನಾವು ಆಲ್ರೆಡಿ ನೋಡಿರೋ ಹಾಗೆ ಯಾರಾದ್ರೂ ಒಂದು ಫಂಡಮೆಂಟಲ್ ರೈಟ್ಸ್ ಗೆ ಧಕ್ಕೆ ಉಂಟಾದ್ರೆ ಅವರು ಕೋರ್ಟಿಗೆ ಹೋಗ್ತಕ್ಕಂಥ ಆರ್ಟಿಕಲ್ 32 ಅಡಿಯಲ್ಲಿ ಎಲ್ಲ ಸಾಧ್ಯತೆಗಳಿದಾವೆ. ಸೊ ಆರ್ಟಿಕಲ್ 32 ಇಲ್ಲಿ ಸುಪ್ರೀಂ ಕೋರ್ಟ್ಗೆ, ಆರ್ಟಿಕಲ್ 226 ನಮಗೆ ಹೈಕೋರ್ಟ್ಗೆ, ರೈಟ್. ಸೊ ಈ ರೀತಿ ಅಪ್ರೋಚ್ ಮಾಡಬಹುದು. ಈ ಕೆಲವೊಂದು ಕೇಸಸ್ ಅಲ್ಲಿ ಕೆಲವೊಬ್ರು ವ್ಯಕ್ತಿಗಳಿದ್ದಾರೆ, ಕೆಲವೊಂದು ಕಂಪ್ನಿಗಳಿದಾವೆ, ರೈಟ್. ಸೊ ಮಿನರ್ವಾ ಮಿಲ್ಸ್ ಕೇಸ್ ಆಗಿರ್ಬೋದು, ಎ.ಕೆ. ಗೋಪಾಲನ್ ಕೇಸ್ ಆಗಿರ್ಬೋದು, ಕೇಶವಾನಂದ ಭಾರತಿ ಕೇಸ್ ಆಗಿರ್ಬೋದು. ಈ ಎಲ್ಲ ಕೇಸ್ಗಳು ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ನಮ್ಮ ಭಾರತದಲ್ಲಿ ದ ಫೈನಲ್ ಇಂಟರ್ಪ್ರಿಟರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆರ್ ದಿ ಗಾರ್ಡಿಯನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಯಾರು ಅಂತ ನೋಡೋದಾದ್ರೆ ಸೊ ದಟ್ ಈಸ್ ಅವರ್ ಸುಪ್ರೀಂ ಕೋರ್ಟ್. ಇಲ್ಲೂ ಕೂಡ ಒಂದು ವಿಷಯವಾಗಿ ಸುಪ್ರೀಂ ಕೋರ್ಟ್ಗೆ ಒಂದು ಕೇಸ್ ಹೋಗಿರ್ತಕ್ಕಂಥದ್ದಿದೆ. ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ? ಈ ಕೆಳಗಿನ ಯಾವ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಮೊದಲ ಬಾರಿಗೆ ಮೂಲಭೂತ ಹಕ್ಕುಗಳು, ರೈಟ್, ಮೂಲಭೂತ ಹಕ್ಕುಗಳನ್ನ ಸಂಸತ್ತು ತಿದ್ದುಪಡಿ ಮಾಡಲಾಗುವುದಿಲ್ಲ ಅಥವಾ ಮಾಡಲು ಬರುವುದಿಲ್ಲ ಅನ್ನೋ ತರ ಒಂದು ವಿಚಾರವನ್ನ ಇಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥದ್ದಿದೆ. ಸೊ ಸಿಂಪಲ್ ಆಗಿ ನೋಡೋದಾದ್ರೆ, ಸೊ ಫಾರ್ ದಿ ಫಸ್ಟ್ ಟೈಮ್ ಸುಪ್ರೀಂ ಕೋರ್ಟ್ ಅಂಡರ್ ವಿಚ್ ಅಮಾಂಗ್ ದಿ ಫಾಲೋವಿಂಗ್ ಕೇಸಸ್, ರೈಟ್. ಸೊ ಫಾರ್ ದಿ ಫಸ್ಟ್ ಟೈಮ್ ದೇ ಸೇಡ್ ದಟ್ ಫಂಡಮೆಂಟಲ್ ರೈಟ್ಸ್ ಆರ್ ಅನ್ಅಮೆಂಡೇಬಲ್ ಬೈ ದಿ ಪಾರ್ಲಿಮೆಂಟ್. ಇವಾಗ ಮೂಲಭೂತ ಹಕ್ಕುಗಳು ಯಾವಾಗ ಸಂವಿಧಾನದಲ್ಲೇ ನಮಗೆ ಕೊಟ್ಟಿರ್ತಕ್ಕಂಥದ್ದಿದೆ, ರೈಟ್. ಸೊ ಮೂಲಭೂತ ಹೆಸರೇ ಹೇಳ್ತಿರೋ ಹಾಗೆ ಒಬ್ಬ ವ್ಯಕ್ತಿ ಒಂದು ಸ್ಟ್ಯಾಂಡರ್ಡ್ ಆಫ್ ಲೈಫ್ ಏನಾದ್ರು ಲೀಡ್ ಮಾಡ್ಬೇಕಂದ್ರೆ ಅವನಿಗೆ ಆ ಒಂದು ಹಕ್ಕುಗಳು ತುಂಬಾ ಮಹತ್ವದಾಗಿರ್ತಕ್ಕಂಥದ್ದು. ಸೊ ಅದನ್ನ ಮೊದಲ ಬಾರಿಗೆ ಯಾವ ಕೇಸಲ್ಲಿ ಇದನ್ನ ಸುಪ್ರೀಂ ಕೋರ್ಟ್ ತನ್ನ ಅಭಿಪ್ರಾಯನ ವ್ಯಕ್ತಪಡಿಸಿದೆ ಅಥವಾ ಒಂದು ಜಜ್ಮೆಂಟ್ ಅನ್ನು ನೀಡಿದೆ ಅಂತ ಇಲ್ಲಿ ನೋಡೋದಾದ್ರೆ, ಸೊ KPSC ಅಫಿಷಿಯಲ್ ಕೀ ಪ್ರಕಾರ ಇದು ಗೋಲಕ್ನಾಥ್ ಕೇಸ್ ಅಂತ ಇಲ್ಲಿ
ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಸೊ ಪಾಲಿಟಿಯಲ್ಲಿ ಇವಾಗ ಸೋಫಾರ್ ನಾವೇನ್ ಡಿಸ್ಕಸ್ ಮಾಡ್ತಾ ಇದೀವಿ ಅಂದ್ರೆ ಮೇಜರ್ ಆಗಿ ಥೀಮ್ಸ್ ಗಳನ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ. ಉದಾಹರಣೆಗೆ ಇವಾಗ ಆಲ್ರೆಡಿ ನೋಡಿರೋ ಹಾಗೆ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಆಗಿರ್ಬೋದು, ಕೇಸಸ್ ಆಗಿರ್ಬೋದು, ಕಮಿಟೀಸ್ ಆಗಿರ್ಬೋದು, ಅಮೆಂಡ್ಮೆಂಟ್ಸ್ ಆಗಿರ್ಬೋದು, ರೈಟ್. ಸೊ ಫಂಡಮೆಂಟಲ್ ರೈಟ್ಸ್, DPSP, ಸೊ ಇದೆಲ್ಲ ನಮಗೆ ಥೀಮ್ಸ್ ರೂಪದಲ್ಲಿ ಇಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತೆ. ಸೊ ಎಕ್ಸಾಮಿಗೆ ನಾವು ಪ್ರಿಪೇರ್ ಆಗ್ಬೇಕಾದ್ರೂ ಕೂಡ ಕಂಪ್ಲೀಟ್ ಆಗಿ ಬುಕ್ ಓದೋದು ಮತ್ತೆ ಸ್ಪೆಷಲ್ ಆಗಿ ಮೇಜರ್ ಫೋಕಸ್ 2 to 3 ಟೈಮ್ಸ್ ಆಫ್ ರೀಡಿಂಗ್ ಓದೋದು ಕೂಡ ತುಂಬಾ ಇಂಪಾರ್ಟೆಂಟ್. ಬಟ್ ರಿವಿಷನ್ ಅಂತ ಬಂದಾಗ ಈ ರೀತಿ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳ ಒಂದು ಆಧಾರದ ಮೇಲೆ ನಾವು ನಮ್ಮ ಸ್ಮಾರ್ಟ್ ಆಗಿರ್ತಕ್ಕಂಥ ಸ್ಟ್ರಾಟಜಿನ ಇಲ್ಲಿ ಹಾಕೋಬೇಕಾಗತ್ತೆ. ಸೊ ಇಲ್ಲಿ ಬೇರೆ ಬೇರೆ ಕೇಸ್ಗಳ ಒಂದು ಮಾಹಿತಿಲಿ ನೋಡೋದಾದ್ರೆ, ಸೊ ನಮಗೆ ಫಸ್ಟ್ ಬರ್ತಕ್ಕಂಥದ್ದು ಗೋಪಾಲನ್ ಕೇಸ್, ರೈಟ್. ಸೊ 1950 ಸೊ ಇದು ನಮ್ಗೆ ಯಾವ್ದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇದೆ, ಪ್ರಿವೆಂಟಿವ್ ಡಿಟೆನ್ಷನ್ ಅಂದ್ರೆ ಸೊ ಅಪರಾಧ ನಡೆಯೋ ಮುಂಚೆನೆ ಯಾರಾದ್ರೂ ಒಬ್ಬ ವ್ಯಕ್ತಿ, ಫಾರ್ ಎಕ್ಸಾಂಪಲ್ ಇವಾಗ ಎಲೆಕ್ಷನ್ ಸಂದರ್ಭಗಳೆಲ್ಲ ನೋಡಿರ್ತೀರಾ, ಯಾರು ರೌಡಿ ಸೀಟರ್ ಇರ್ತಾರೆ, ರೈಟ್, ಅಥವಾ ಯಾವ ಒಬ್ಬ ವ್ಯಕ್ತಿಯಿಂದ ಸಮಾಜದಲ್ಲಿ ಶಾಂತಿ ಕದಡುವ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಸೊ ಅವರನ್ನ ವೆಲ್ ಇನ್ ಅಡ್ವಾನ್ಸ್ ಆಗಿ ಅರೆಸ್ಟ್ ಮಾಡಿಬಿಟ್ಟು ಸೊ ಪೊಲೀಸ್ ಅವರ ಕಸ್ಟಡಿಯಲ್ಲಿ ಇಟ್ಕೋತಾರೆ, ಇಲ್ಲ ಕೆಲವೊಂದ್ ಕಡೆ ಹೌಸ್ ಅರೆಸ್ಟ್ಗೆ ಅವಕಾಶಗಳನ್ನ ಮಾಡಿಕೊಟ್ಟಿರ್ತಾರೆ, ರೈಟ್. ಸೊ SC ಮೆಹ್ತಾ ಕೇಸ್ 1986. ಸೊ ಇಲ್ಲೂ ಕೂಡ ನಮ್ಗೆ ಸುಪ್ರೀಂ ಕೋರ್ಟ್ ಕಂಪೆನ್ಸೇಷನ್ ಕುರಿತಾಗಿ ಇಲ್ಲಿ ಮಾತಾಡಿರ್ತಕ್ಕಂಥದ್ದಿದೆ. ಕೇಶವಾನಂದ ಭಾರತಿ ಕೇಸ್ 1973, ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್, ರೈಟ್. ಸೊ ಪ್ರಿಯಂಬಲ್ ಅಥವಾ ನಮ್ಮ ಈ ಒಂದು ಬೇಸಿಕ್ ಸ್ಟ್ರಕ್ಚರ್, ರೈಟ್. ಸೊ ಫಂಡಮೆಂಟಲ್ ರೈಟ್ಸ್, DPSP, ಇದೆಲ್ಲ ಏನು ಕೋರ್ ವಿಷಯಗಳಿದಾವೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೇಸಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನಾವು ಗೋಲಕ್ನಾಥ್ ಕೇಸ್ ನೋಡೋದಾದ್ರೆ, ಸೊ ರೈಟ್, ಸೊ ಪ್ರಥಮ ಬಾರಿಗೆ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಅಂದ್ರೆ ಫಂಡಮೆಂಟಲ್ ರೈಟ್ಸ್ ನಮ್ಮ ಪಾರ್ಲಿಮೆಂಟ್ ಏನಿದೆ ಅದ್ರ ಮುಖಾಂತರ ಅದನ್ನ ಅಮೆಂಡೇಬಲ್, ರೈಟ್. ಸೊ ಪಾರ್ಲಿಮೆಂಟ್ಗೆ ಇದನ್ನ ಯಾವುದೇ ರೀತಿಯಾಗಿ ತಿದ್ದುಪಡಿ ಮಾಡ್ಲಿಕ್ಕೆ ಬರಲ್ಲ ಅಥವಾ ಒಂದು ಆ ಅಧಿಕಾರ ಸಂಸತ್ತಿಗಿಲ್ಲ ಅಂತ ಇಲ್ಲಿ ಹೇಳಿ ಕೊಟ್ಟಿರ್ತಕ್ಕಂಥದ್ದು. ಸೊ ನಾವು ಟೈಮ್ ಅಂಡ್ ಅಗೇನ್ ಇಂಪಾರ್ಟೆಂಟ್ ಒಂದು ಜಡ್ಜ್ಮೆಂಟ್ಸ್ ಅಥವಾ ಇಂಪಾರ್ಟೆಂಟ್ ಈ ಕೇಸಸ್ ಗಳೇನಿದಾವೆ ಇದನ್ನ ನಾವು ನ್ಯೂಸ್ ಅಲ್ಲಿ ನೋಡೋದಾದ್ರೆ, ಮೇನಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ರೈಟ್. ಸೊ 1970 ಆಗಿರ್ತಕ್ಕಂಥ ಘಟನೆ ಡ್ಯೂರಿಂಗ್ ದ ಟೈಮ್ ಆಫ್ ಎಮರ್ಜೆನ್ಸಿ. ಬಿಕಾಸ್ 1975 ಇಂದ ಏನ್ ಎಮರ್ಜೆನ್ಸಿ ಇತ್ತು, ಸೊ ಅಂತ ಸಂದರ್ಭದಲ್ಲಿ ನಮ್ಗೆ ಸಂವಿಧಾನದ 42ನೇ ತಿದ್ದುಪಡಿ ಆಗಿರ್ಬೋದು, 44ನೇ ತಿದ್ದುಪಡಿ ಆಗಿರ್ಬೋದು, ರೈಟ್. ಇದೆಲ್ಲ ತುಂಬಾ ಇಂಪಾರ್ಟೆಂಟ್. 42nd Constitutional Amendment Act 1976, 44th Constitutional Amendment Act 1978. ಸೊ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕೇಸ್ ಯಾವ್ದಿದೆ ನಮ್ಗೆ, ಸ್ಟೇಟ್ ಆಫ್ ಹರಿಯಾಣ ವರ್ಸಸ್ ಭಜನ್ ಲಾಲ್, ರೈಟ್. ಸೊ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ. ಸೊ ಇದು ನಮ್ಗೆ ಬೇಸಿಕ್ ಸ್ಟ್ರಕ್ಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾಹಿತಿಯನ್ನ ಇಲ್ಲಿ ಕೊಡುತ್ತೆ. ಅದಾದ್ಮೇಲೆ AK ಗೋಪಾಲನ್ ಕೇಸ್ ಯಾವ್ದಕ್ಕೆ ಸಂಬಂಧಪಟ್ಟಿದೆ, ರೂಲ್ ದಟ್ ಫಂಡಮೆಂಟಲ್ ರೈಟ್ಸ್ ಶುಡ್ ಬಿ ಕನ್ಸಿಡರ್ಡ್ ಇನ್ ಐಸೋಲೇಷನ್. ಆಮೇಲೆ ಶರದ್ ಬಿರ್ದಿ ಸರ್ದಾ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಕೇಸ್ ಕೂಡ ನಮ್ಗೆ ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ನಾವು ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ ರಾಜ್ಯಸಭೆಯ ವಿಶೇಷ ಅಧಿಕಾರ ಕುರಿತಾಗಿ ಇಲ್ಲಿ ನೋಡ್ತಾ ಇದ್ದೀವಿ. ಯಾವ ಒಂದು ಸಂದರ್ಭದಲ್ಲಿ ರಾಜ್ಯಸಭೆ ಲೋಕಸಭೆಯ ಜೊತೆಗೆ ಒಂದು ಸಮನಾದಾಗಿರ್ತಕ್ಕಂಥ ಅಧಿಕಾರಗಳನ್ನ ಹೊಂದಿರುತ್ತೆ, ಅಥವಾ ಯಾವ ಸಂದರ್ಭದಲ್ಲಿ ರಾಜ್ಯಸಭೆ ತನ್ನ ವಿಶೇಷವಾದ ಅಧಿಕಾರಗಳನ್ನ ಹೊಂದಿರುತ್ತೆ ಇನ್ ಕಂಪ್ಯಾರಿಸನ್ ವಿತ್ ಲೋಕಸಭಾ, ರೈಟ್. ಸೊ ಇಲ್ಲಿ ಆಪ್ಷನ್ ಅಲ್ಲಿ ನೋಡೋದಾದ್ರೆ ಹಣಕಾಸು ಮಸೂದೆ, ಸೊ ಲೋಕಸಭಾ ಸುಪ್ರೀಂ ಇರುತ್ತೆ ಇಲ್ಲಿ, ಓಕೆ. ಸೊ ಅದನ್ನು ಹೊರತುಪಡಿಸಿ ಸಂವಿಧಾನ ತಿದ್ದುಪಡಿ ಬಿಲ್ ಅನ್ನ ಯಾವ್ದು ಬೇಕಾದ್ರಲ್ಲಿ ಇಂಟ್ರೊಡ್ಯೂಸ್ ಮಾಡಬಹುದು. ಸೊ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ನಮಗೆ ಹೊಸ ಅಖಿಲ ಭಾರತ ಸೇವೆಗಳ ಸ್ಥಾಪನೆ. ಉದಾಹರಣೆಗೆ ಇವಾಗ IAS, IPS, IFS, ಸೊ ಈ ಒಂದು ಕೇಂದ್ರ ಸರ್ಕಾರದ ಹುದ್ದೆಗಳು ಏನಿದಾವೆ, ಗೆಜೆಟೆಡ್ ಲೈಕ್ ಗ್ರೂಪ್ A, ಗ್ರೂಪ್ B, ಆಲ್ ಇಂಡಿಯಾ ಸರ್ವಿಸಸ್ ಏನಿದಾವೆ, ಸೊ ಇದು ಸ್ಪೆಷಲಿ ನಮಗೆ ಆಲ್ ಇಂಡಿಯಾ ಸರ್ವಿಸಸ್. ಫಾರ್ ಎಕ್ಸಾಂಪಲ್ ಇವಾಗ ನ್ಯಾಷನಲ್ ಜುಡಿಷಿಯಲ್ ಸರ್ವಿಸ್ ಈ ರೀತಿ ನಾವು, ಓಕೆ. ಸೊ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಿದೆ, IAS, IPS, ಓಕೆ. ಸೊ ಈ ರೀತಿ ಒಂದು ಹೊಸ ಹುದ್ದೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಅವಕಾಶ ಅಥವಾ ವಿಶೇಷ ಅಧಿಕಾರ ಯಾರಿಗಿದೆ ಅಂದ್ರೆ ಅದು ಕೇವಲ ರಾಜ್ಯಸಭೆಗಿದೆ. ಸೊ ಸ್ಪೆಷಲ್ ಪವರ್ಸ್ ಆಫ್ ರಾಜ್ಯಸಭಾ, ಸೊ 4 ವಿಷಯಗಳಿದಾವೆ ವಿಶೇಷವಾಗಿರ್ತಕ್ಕಂಥದ್ದು. ಮೊದಲನೇದಾಗಿ ಇವಾಗ ತಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು 7th ಶೆಡ್ಯೂಲ್ ಅಲ್ಲಿ ನೋಡಿದ್ವಿ, ಡಿವಿಷನ್ ಆಫ್ ಪವರ್, ರೈಟ್. ಸೊ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ, ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತು ಕನ್ಕರೆಂಟ್ ಲಿಸ್ಟ್, ರೈಟ್. ಸೊ ಅದರಲ್ಲಿ ಸ್ಟೇಟ್ ಲಿಸ್ಟ್ ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥದ್ದು, ಬಿಕಾಸ್ ರಾಜ್ಯಸಭೆ ಹೆಸರೇ ಹೇಳ್ತಿರೋ ಹಾಗೆ ಎಲ್ಲಾ ರಾಜ್ಯಗಳಿಗೆ ಒಂದು ಪ್ರಾತಿನಿಧ್ಯವನ್ನ ಇಲ್ಲಿ ನೀಡಬೇಕು ಅಂತಕ್ಕಂಥದ್ದು ಇದರ ಉದ್ದೇಶ, ರೈಟ್.
ಈಗ ಉದಾಹರಣೆಗೆ ನಾವು ಸಂವಿಧಾನದ ಈ ಒಂದು ಶೆಡ್ಯೂಲ್ ಅಲ್ಲಿ 4 ಶೆಡ್ಯೂಲ್ ಅಂತ ನೋಡೋದಾದ್ರೆ, ಸೊ ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ದಿ ಅಲೋಕೇಶನ್ ಆಫ್ ಸೀಟ್ಸ್ ಇನ್ ದಿ ರಾಜ್ಯಸಭಾ. ಸೊ ಕರ್ನಾಟಕದಿಂದ ಎಷ್ಟು ಸೀಟ್ಗಳಿದಾವೆ, ಯು ಪಿಯಿಂದ ಎಷ್ಟು ಸೀಟ್ಗಳಿದಾವೆ, ಬಿಹಾರಿಂದ ಎಷ್ಟು ಸೀಟ್ಗಳಿದಾವೆ, ರೈಟ್? ಯಾಕೆಂದ್ರೆ ಇಲ್ಲಿ ನಮ್ಗೆ ಮೆಂಬರ್ ಆಫ್ ಪಾರ್ಲಿಮೆಂಟ್, ಲೋಕಸಭಾ ಸದಸ್ಯರನ್ನ ಹೊರತುಪಡಿಸಿ ಕೆಲವೊಂದು ಹುದ್ದೆಗಳು ಏನಿದಾವೆ ಅದು ರಿಸರ್ವ್ಡ್ ಇರುತ್ತೆ. ಅಂತ ಸಂದರ್ಭದಲ್ಲಿ ಯಾಕೆ ಆ ರೀತಿ ಮಾಡಿರ್ತಾರೆ ಅಂತಂದ್ರೆ, ರಾಜ್ಯಗಳಿಗೆ ವಿಶೇಷವಾಗಿ ಒಂದು ಪ್ರಾತಿನಿಧ್ಯ ಸಿಗ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಇದನ್ನ ಮಾಡಿರ್ತಾರೆ. ಸೊ ರಾಜ್ಯಸಭೆಗೆ ಏನಿದೆ ವಿಶೇಷ ಅಧಿಕಾರ, ಈ ಒಂದು ಸ್ಟೇಟ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ವಿಷಯಗಳ ಮೇಲೆ ಸೊ ಅದು ಕಾನೂನನ್ನ ಮಾಡಬಹುದು. ಸೊ ಜೊತೆಗೆ ಕ್ರಿಯೇಷನ್ ಆಫ್ ನ್ಯೂ ಆಲ್ ಇಂಡಿಯಾ ಸರ್ವಿಸಸ್, ಅದು ಕೂಡ ರಾಜ್ಯಸಭೆಗೆ ಇರ್ತಕ್ಕಂಥ ವಿಶೇಷ ಅಧಿಕಾರ. ಸೊ ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ ರಿಮೂವಲ್ ಆಫ್ ದಿ ವೈಸ್ ಪ್ರೆಸಿಡೆಂಟ್, ಭಾರತದ ಉಪರಾಷ್ಟ್ರಪತಿಯವರನ್ನ ಏನಾದ್ರೂ ತೆಗಿಬೇಕು, ಅವ್ರನ್ನ ಇಂಪೀಚ್ ಮಾಡಬೇಕು ಅಂತ ಸಂದರ್ಭ ಏನಾದ್ರೂ ಬಂದ್ರೆ ಆ ಒಂದು ಪ್ರೋಸೆಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ರಾಜ್ಯಸಭೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ ತಮ್ಗೆ ಗೊತ್ತಿರೋ ಹಾಗೆ ರಾಜ್ಯಸಭೆ ಅಥವಾ ನಮ್ಮ ಭಾರತದ ಉಪರಾಷ್ಟ್ರಪತಿಗಳು ಏನಿರ್ತಾರೆ, ರಾಜ್ಯಸಭೆ ಚೇರ್ಮನ್ ಮತ್ತೆ ಭಾರತದ ಉಪರಾಷ್ಟ್ರಪತಿ ಇಬ್ರು ಒಂದೇ ಆಗಿರ್ತಾರೆ. ಸೊ ಈಗ ಸದ್ಯಕ್ಕೆ ಈ ನಮ್ಮ ಭಾರತದ ಉಪರಾಷ್ಟ್ರಪತಿಗಳು ಯಾರಾಗಿದ್ದಾರೆ, ಲೈಕ್ ಹೂ ಇಸ್ ದ ವೈಸ್ ಪ್ರೆಸಿಡೆಂಟ್ ಆಫ್ ಪ್ರೆಸೆಂಟ್ ಇಂಡಿಯಾ, ಸೊ ಇದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಇನ್ನೊಂದು ನಮಗೆ ಎಮರ್ಜೆನ್ಸಿ ಸಂಬಂಧಪಟ್ಟಿರ್ತಕ್ಕಂಥ ಪ್ರೊವಿಷನ್ ಕೂಡ ಸೊ ರಾಜ್ಯಸಭೆ ಏನಿದೆ ತನ್ನ ವಿಶೇಷ ಅಧಿಕಾರವನ್ನ ಇಲ್ಲಿ ಬಳಸಬಹುದು. ಸೊ ಅಗೇನ್ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಿದೆ, ಸೊ ಕೆಲವೊಂದು ಪ್ರಮುಖ ವಿಷಯಗಳು ವಿತ್ ರೆಸ್ಪೆಕ್ಟ್ ಟು ಶೆಡ್ಯೂಲ್ ಆಗಿರ್ಬೋದು, ಅಮೆಂಡ್ಮೆಂಟ್ ಆಗಿರ್ಬೋದು. ಇವಾಗ ಆಂಟಿ ಡಿಫೆಕ್ಷನ್ ಲಾ ತಮ್ಗೆಲ್ಲ ಗೊತ್ತಿರೋ ಹಾಗೆ 10th ಶೆಡ್ಯೂಲ್ ಪಕ್ಷಾಂತರ ನಿಷೇಧ ಕಾಯ್ದೆ ಅಥವಾ ಆಂಟಿ ಡಿಫೆಕ್ಷನ್ ಲಾಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಬಟ್ ಇಲ್ಲಿ ಅವರು ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಯಾವ ತಿದ್ದುಪಡಿ ಮುಖಾಂತರ, 52, 62, 72, 42, ರೈಟ್? ಸೊ ಇಲ್ಲಿ ಸರಿಯಾದ ಉತ್ತರ 52ನೇ ತಿದ್ದುಪಡಿ. ಈ ಒಂದು ಸಂವಿಧಾನದ 52ನೇ ತಿದ್ದುಪಡಿ ಎಷ್ಟನೇ ವರ್ಷದಲ್ಲಿ ಆಗಿದೆ ಅಂತಕ್ಕಂಥದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಅದನ್ನೇ ನಾವಿಲ್ಲಿ ಬೇರೆ ಬೇರೆ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ಅಂತ ನೋಡೋದಾದ್ರೆ, ಸೊ ಸಂವಿಧಾನದ 42ನೇ ತಿದ್ದುಪಡಿ ಸೊ 1976 ಅಲ್ಲಿ ಏನಾಗಿರೋದಿದೆ, ಇದನ್ನ ನಾವು ಮಿನಿ ಕಾನ್ಸ್ಟಿಟ್ಯೂಷನ್ ಕೂಡ ಅಂತ ಕರಿತೀವಿ. ಅಂಡ್ ಇಲ್ಲಿ ಮುಖ್ಯವಾಗಿ 3 ಹೊಸ ಪದಗಳು ಯಾವಿದಾವೆ, ಸೋಷಿಯಲಿಸ್ಟ್, ಸೆಕ್ಯುಲರ್ ಮತ್ತೆ ಇಂಟಿಗ್ರಿಟಿ. ಇವುಗಳನ್ನ ನಮ್ಮ ಪ್ರಿಯಂಬಲ್ ಅಲ್ಲಿ ಆಡ್ ಮಾಡಿರ್ತಕ್ಕಂಥದ್ದಿದೆ. ಸೊ ಜೊತೆಗೆ ಫಂಡಮೆಂಟಲ್ ಡ್ಯೂಟೀಸ್ ಕೂಡ. ಸೊ ಫಂಡಮೆಂಟಲ್ ಡ್ಯೂಟೀಸ್ಗೆ ನಾವು ಒಂದು ಕ್ವೆಶನ್ ಅನ್ನ ನೋಡಿರೋದಿತ್ತು, ಯಾವ ಕಮಿಟಿ, ಅದನ್ನ ಕುರಿತು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಸಂವಿಧಾನದ 52ನೇ ತಿದ್ದುಪಡಿ ನಮಗೆ 1985 ಆಗಿರ್ತಕ್ಕಂಥದ್ದು, ಆಂಟಿ ಡಿಫೆಕ್ಷನ್ ಲಾ 10ನೇ ಒಂದು ಅನುಸೂಚಿ ಇದರಲ್ಲಿ ಸೇರಿಸಲಾಗಿದೆ. 62ನೇ ತಿದ್ದುಪಡಿ ಸೊ SC ಮತ್ತು ST ಅವರಿಗೆ ಏನೊಂದು ರಿಸರ್ವೇಶನ್ ಆಫ್ ಸೀಟ್ ಇದೆ ಅದನ್ನ ಇಲ್ಲಿ ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದ್ದು ಫಾರ್ ದಿ ನೆಕ್ಸ್ಟ್ 10 years. 72nd Constitutional Amendment Act, so reservation of seats for STs in Tripura Assembly. ಸೊ ಇವುಗಳನ್ನ ಹೊರತುಪಡಿಸಿ ನಮಗೆ ಟೈಮ್ ಅಂಡ್ ಅಗೇನ್ ನ್ಯೂಸ್ ಅಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖವಾದ ಸಂವಿಧಾನ ತಿದ್ದುಪಡಿ ಯಾವ್ಯಾವು ಅಂತ ನೋಡೋದಾದ್ರೆ, ಸೊ ಸ್ವತಂತ್ರ ಭಾರತದ ಮೊದಲ ಸಂವಿಧಾನ ತಿದ್ದುಪಡಿ 1951 ಅಲ್ಲಿ ಆಗಿರ್ತಕ್ಕಂಥದ್ದು. 9ನೇ ಶೆಡ್ಯೂಲ್ ಲ್ಯಾಂಡ್ ರಿಫಾರ್ಮ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಿದೆ ಮತ್ತು ಅಬಾಲಿಷನ್ ಆಫ್ ಜಮೀನ್ದಾರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಿದೆ. ಸೊ ನೆಕ್ಸ್ಟ್ ಅಮೆಂಡ್ಮೆಂಟ್ 24ನೇ ಅಮೆಂಡ್ಮೆಂಟ್ 1971. ನೆಕ್ಸ್ಟ್ 39 ಇದೆ, 42 ಇದೆ, 44, 61. ಓಕೆ, ಸೊ ಇದೆಲ್ಲ ನೀಟಾಗಿ ಡಿಟೇಲ್ ಆಗಿ ಒಂದ್ಸಲ ನೋಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಇಲ್ಲಿ ಮಾಡಿ. ಸೊ ಇದನ್ನು ಹೊರತುಪಡಿಸಿ ಕೂಡ ಸಂವಿಧಾನದ 61ನೇ ತಿದ್ದುಪಡಿ 86, 93, 99, ಓಕೆ, 100. ಸೊ 100 ತಿದ್ದುಪಡಿ ಕ್ವೆಶನ್ ಆಲ್ರೆಡಿ ಕೇಳಿರೋದಿದೆ ಅಲ್ವಾ, ಯಾವ್ದಿದೆ ಕಮೆಂಟ್ ಮಾಡಿ, ರೈಟ್? ಸೊ ಇಲ್ಲಿ ಅಗೇನ್ ನಮಗೆ ಇಂಪಾರ್ಟೆಂಟ್ ನಾಟ್ ಇನ್ಕ್ಲೂಡೆಡ್ 9th ಶೆಡ್ಯೂಲ್ ಬಗ್ಗೆ ಇಲ್ಲಿ ಕ್ವೆಶನ್ ನೀವು ನೋಡೋದಾದ್ರೆ ಜಾಸ್ತಿ ಕ್ವೆಶನ್ಸ್ ಇಲ್ಲಿ ನಮಗೆ ಶೆಡ್ಯೂಲ್ಸ್, ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್, ಓಕೆ, ಆರ್ಟಿಕಲ್ಸ್, ಇದರ ಆಧಾರದ ಮೇಲೆ ಕೇಳಿರ್ತಕ್ಕಂಥದ್ದು ಕೆಲವೊಂದು ಇಂಪಾರ್ಟೆಂಟ್ ಕೇಸಸ್. ಓಕೆ, ಸೊ ಇಲ್ಲೇನಿದೆ 9ನೇ ಅನುಸೂಚಿಯಲ್ಲಿ ಈ ಕೆಳಗಿನ ಯಾವುದೋ ಒಂದು ಕಾಯ್ದೆ ಇಲ್ಲ ಅಂತ ಕೇಳಿರ್ತಕ್ಕಂಥದ್ದಿದೆ. ಸೊ ನಮಗೆ KPSC ನೀಡ್ತಕ್ಕಂಥ ಅಧಿಕೃತ ಆನ್ಸರ್ ಕೀಯಲ್ಲಿ ನೋಡೋದಾದ್ರೆ, ಸೊ ದಟ್ ಈಸ್ ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ 1955. ಸೊ ಇಲ್ಲಿ ಸಂವಿಧಾನದ 9ನೇ ಒಂದು ಅನುಸೂಚಿ ಅಥವಾ 9th ಶೆಡ್ಯೂಲ್ ಬಗ್ಗೆ ಇಲ್ಲಿ ನೋಡೋದಾದ್ರೆ, ಸೊ ಇದು ಒಂದು ಲೀಗಲ್ ಪ್ರೊವಿಷನ್ ಇದೆ, ರೈಟ್? ಸೊ ನಮ್ಮ ಸಂವಿಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೊದಲನೇ ಯಾವ್ದಾದ್ರು ತಿದ್ದುಪಡಿ ಇದ್ರೆ ಸೊ ಅದು ಈ ಒಂದು 9th ಶೆಡ್ಯೂಲ್ ಅಂತ ಹೇಳ್ಬಹುದು. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ, ಇವಾಗ ಈ ಮೊದಲು ಯಾವ್ದಾದ್ರು ಒಂದು ರಾಜ್ಯಗಳು
ರೈಟ್. ತಮ್ಮ ಒಂದು ಅಧಿಕಾರ ವ್ಯಾಪ್ತಿಯನ್ನ ಏನಾದ್ರೂ ಒಂದ್ ಸ್ವಲ್ಪ ಜಾಸ್ತಿ ಉಪಯೋಗಿಸ್ಕೊಂಡು ಕೋರ್ಟಿಗೆ ಏನಾದ್ರೂ ಸುಪ್ರೀಂ ಕೋರ್ಟಿಗೆ ಕೇಸ್ ಹೋಗೋ ಸಾಧ್ಯತೆಗಳಿದ್ರೆ ಅಂತದನ್ನ ತಂದ್ಬಿಟ್ಟು ಅವರು 9th ಶೆಡ್ಯೂಲ್ ಅಲ್ಲಿ ಇಡ್ತಾ ಇದ್ರು, ಸೊ ದಟ್ ಅಲ್ಲಿ ಜುಡಿಷಿಯಲ್ ರಿವ್ಯೂ ಇಲ್ಲ ಅಂತ. ಬಟ್ ಆಫ್ಟರ್ ಕೇಶವಾನಂದ ಭಾರತಿ ಜಜ್ಮೆಂಟ್ ಏಪ್ರಿಲ್ 24, 1973 ಇಂದ ಯಾವುದೇ ಒಂದು ಕೇಸಸ್ ಏನಿದಾವೆ ರೆಟ್ರೋಸ್ಪೆಕ್ಟಿವ್ಲಿ ಅಂದ್ರೆ ಸೊ ಸುಪ್ರೀಂ ಕೋರ್ಟ್ ಏನಾದ್ರೂ ಈ ಒಂದು ಕ್ವೆಶನ್ಸ್ ಅನ್ನ ಮಾಡಬಹುದು ಅಂತ ನೋಡಿದ್ರೆ ಅವರು ಮೊದಲೇ ಹಳೆ ಕೇಸುಗಳನ್ನು ಕೂಡ ಇಲ್ಲಿ ಕ್ವೆಶನ್ ಮಾಡ್ತಕ್ಕಂತ ಅಧಿಕಾರ ಇರುತ್ತೆ. ಸೊ ಇಲ್ಲಿ ಒಂದು ಕ್ವೆಶನ್ ಅನ್ನ ನೋಡಿದ್ರೆ ನಮಗೆ ಟೆನ್ಯೂರ್ ಮತ್ತೆ ರಿಟೈರ್ಮೆಂಟ್ ಏಜ್ ಯಾರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ಇದು ಎರಡನೇ ಪ್ರಶ್ನೆ ಅಲ್ವಾ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಮೇಲೆ. ಒಂದು ಏನಂತ ಕೇಳಿರೋದಿತ್ತು, ಸಾಂವಿಧಾನಿಕ ಸಂಸ್ಥೆ ಯಾವ್ದಿದೆ ಯಾವ್ದಿಲ್ಲ ಅಂತ ಕೇಳಿರೋದಿತ್ತು. ಇನ್ನೊಂದು ಇಲ್ಲಿ ಒಂದು ಟೆನ್ಯೂರ್ ಅಥವಾ ರಿಟೈರ್ಮೆಂಟ್ ಏಜ್ ಎಷ್ಟಿದೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಆನ್ಸರ್ ನಮಗೆ ಅಧಿಕೃತವಾಗಿ ಇದರಲ್ಲಿ ನೋಡೋದಾದ್ರೆ ರೈಟ್, ಸೊ ದಟ್ ಈಸ್ 5 years 70 years. ಅಂದ್ರೆ ಸೊ ಒಬ್ಬ ವ್ಯಕ್ತಿ ಇವಾಗ ಯಾರು ಈ ಒಂದು ಹುದ್ದೆಯಲ್ಲಿದ್ದಾರೆ ಅವರಿಗೆ 70 ವರ್ಷ ಮುಗಿಯೋವರೆಗಾದ್ರೂ ಆ ಹುದ್ದೆಯಲ್ಲಿ ಇರ್ಬೋದು, ಅಥವಾ ಸೊ ಅವ್ರ ಅಧಿಕಾರ ವಹಿಸ್ಕೊಂಡು 5 ವರ್ಷ ಆದ್ಮೇಲೆ ಆದ್ರೂ ಕೂಡ ಅವರು ರಿಟೈರ್ಡ್ ಆಗ್ಬೋದು, ವಿಚ್ ಎವರ್ ಇಸ್ ಅರ್ಲಿಯರ್. ಆ ರೀತಿ ಇದನ್ನ ಕನ್ಸಿಡರ್ ಮಾಡಿರ್ತಾರೆ. ಸೊ ಇಲ್ಲಿ ಕ್ವಿಕ್ ಆಗಿ ನಾವು ರಿವಿಷನ್ ನೋಡೋದಾದ್ರೆ, ಸೊ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಟೆನ್ಯೂರು ಮತ್ತೆ ರಿಟೈರ್ಮೆಂಟ್ ಏಜು ಆಲ್ಮೋಸ್ಟ್ ಎಲ್ರದ್ದು ಕೂಡ 70 years ಆಫ್ ಏಜ್ ಇದೆ. ಓಕೆ, ಸೊ ಈ ಒಂದು CVC, CIC ಮತ್ತೆ SIC ದವ್ರದ್ದು ಮಾತ್ರ 65 ಇದೆ. ಅಂಡ್ ಇಲ್ಲಿ CVC ವಿಶೇಷವಾಗಿ ಇದನ್ನು ಗಮನ ಇಟ್ಕೋಬೇಕು, 4 ವರ್ಷಗಳು ಮಾತ್ರ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್. ಯಾಕೆಂದ್ರೆ ಕಾಮನ್ ಆಗಿ ಟೆನ್ಯೂರ್ ವೈಸ್ ಬರೋದಾದ್ರೆ ಎಲ್ಲ 5 ವರ್ಷ ಅಂತಾನೆ ಕನ್ಸಿಡರ್ ಮಾಡಿರ್ತೀವಿ. ಸೊ ಅದು ಇಲ್ಲಿ ನಾವು ವಿಶೇಷವಾಗಿ ಗಮನವನ್ನ ಹರಿಸಬೇಕಾಗತ್ತೆ. ಸೊ ಒನ್ ಆಫ್ ದಿ ಅಗೇನ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಕ್ವಶನ್, ನಮ್ಮ ಭಾರತ ಸಂವಿಧಾನ ರಚನಾ ಸಮಿತಿಯಲ್ಲಿ ಎಷ್ಟು ಜನ ಮಹಿಳೆಯರಿದ್ರು ಅಂತ. ಓಕೆ, ಸೊ ಇದನ್ನ ಕೂಡ ನೀವು ಮೇನ್ಸ್ ಆನ್ಸರ್ ರೈಟಿಂಗ್ ಅಲ್ಲಿ ಕೂಡ ಇದನ್ನ ಬಳಸ್ಕೋಬಹುದು. ರೈಟ್, ಸೊ ಯಾವ ರೀತಿ ಮಹಿಳೆಯರಿಗೆ ಒಂದು ಅವಕಾಶನ ಒದಗಿಸಿಕೊಡ್ಲಾಗಿತ್ತು, ಅವರ ಧ್ವನಿ, ಅವರ ಕನ್ಸರ್ನ್ ಏನಿದೆ ಅದನ್ನ ಸಂವಿಧಾನದಲ್ಲಿ ಯಾವ ರೀತಿ ಅದು ಯಾವ ಒಂದು ಫಂಡಮೆಂಟಲ್ ರೈಟ್ಸ್ ಅಲ್ಲೋ DPSP ಅಲ್ಲೋ ಯಾವ ರೀತಿ ಅದು ಬಂದಿರುತ್ತೆ ಅಂತಕ್ಕಂಥದ್ದನ್ನು ಕೂಡ ನೀವು ಇಲ್ಲಿ ನೋಡಬಹುದು. ಸೊ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ದಟ್ ಈಸ್ 15 ಮೆಂಬರ್ಸ್. ರೈಟ್, ಎಸ್. ಸೊ ಹಾಗಾದ್ರೆ ಯಾರು ಅವರು 15 ಮೆಂಬರ್ಸ್, ಅವರ ಪ್ರೊಫೈಲ್ ಏನಿದೆ ಅಂತ ಕ್ವಿಕ್ ಆಗಿ ಇಲ್ಲಿ ನೋಡೋಣ. ಸೊ ನಮ್ಮ ಸಂವಿಧಾನ ರಚನಾ ಸಮಿತಿ ಏನಿತ್ತು, ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ, ರೈಟ್. ಸೊ ಇದರಲ್ಲಿ ಟೋಟಲ್ ಆಗಿ 389 ಮೆಂಬರ್ಸ್ ಇದ್ರು. ಈ 389 ಮೆಂಬರ್ಸ್ ಅಲ್ಲಿ 15 ಜನ ಮಹಿಳೆಯರು ಇದ್ರು. ಸೊ ಆ 15 ಜನ ಮಹಿಳೆಯರಲ್ಲಿ ನಾವು ನೋಡೋದಾದ್ರೆ ಅಮ್ಮು ಸ್ವಾಮಿನಾಥನ್ ಅಥವಾ ಇವರಿಗೆ ಅಮ್ಮು ಕುಟ್ಟಿ ಅಂತ ನಿಕ್ ನೇಮ್ ಕರಿತಾ ಇದ್ರು. ರೈಟ್, ಸೊ ಲಕ್ಷ್ಮಿ ಸೆಹಗಲ್, ರೈಟ್. ಸೊ ನಮ್ಮ ಒಂದು ಇಂಡಿಯನ್ ನ್ಯಾಷನಲ್ ಆರ್ಮಿ ಏನಿತ್ತು, ಸೊ ಅದರ ಮಹಿಳಾ ವಿಂಗ್ ನ ರಾಣಿ ಝಾನ್ಸಿ ರೆಜಿಮೆಂಟ್ ಏನಿತ್ತು ಅದರ ಲೀಡ್ ಅಲ್ಲಿ ಲಕ್ಷ್ಮಿ ಸೆಹಗಲ್ ಇದ್ರು. ಸೊ ಅವರು ಈ ಒಂದು ಅಮ್ಮು ಸ್ವಾಮಿನಾಥನ್ ಅವರ ಮಗಳು. ರೈಟ್, ಸೊ ನೆಕ್ಸ್ಟ್ ಆನಿ ಮ್ಯಾಸ್ಕರೆನ್ಸ್. ರೈಟ್, ಸೊ ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ ದಾಕ್ಷಾಯಣಿ ವೇಲಯುಧನ್, ಸೊ ದ ಓನ್ಲಿ ದಲಿತ್ ವುಮೆನ್. ಓಕೆ, ಸೊ ದ ಓನ್ಲಿ ದಲಿತ್ ವುಮೆನ್ ಎಲೆಕ್ಟೆಡ್ ಟು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅಂಡ್ ಶಿ ಇಸ್ ಫ್ರಮ್ ಕೇರಳ. ಮೇನ್ಸ್ ಅಲ್ಲಿ ಕ್ವೆಶನ್ ಕೇಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದಾವೆ. ಸೊ ಭಾರತ ಒಂದು ಸ್ವತಂತ್ರ ಸಂಗ್ರಾಮದ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಒಂದು ಸಂವಿಧಾನ ರಚನಾ ಸಮಿತಿಯಲ್ಲಿ ಆಗಿರ್ಬೋದು. ರೈಟ್, ಸೊ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ಏನು ಸ್ವತಂತ್ರ ಚಳವಳಿಗಳು ಆಗಿವೆ ಅದರಲ್ಲಿ ವಿಶೇಷವಾಗಿ ಭಾಗವಹಿಸಿರ್ತಕ್ಕಂಥ ಮಹಿಳೆಯರ ಕುರಿತಾಗಿ ಕೇಳಬಹುದು ಪ್ರಶ್ನೆ. ರೈಟ್, ಸೊ ಬೇಗಂ ಅಜೀಜ್ ರಸಲ್, ದ ಓನ್ಲಿ ಮುಸ್ಲಿಂ ವುಮೆನ್ ಮೆಂಬರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ. ರೈಟ್, ಸೊ ಇವರು ಯಾವುದಕ್ಕೆ ಒಂದು ಯಾವ ಒಂದು ಸ್ಪೋರ್ಟ್ಸ್ಗೆ ಒಂದು ಫೋಕಸ್ ಅನ್ನ ಕೊಟ್ಟಿದ್ದಾರೆ ಅಂತಂದ್ರೆ ವುಮೆನ್ಸ್ ಹಾಕಿ. ಸೊ ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ ದುರ್ಗಾಬಾಯಿ ದೇಶ್ಮುಖ್. ರೈಟ್, ಸೊ ಅದನ್ನ ಹೊರತುಪಡಿಸಿ ಹಂಸ ಜೀವರಾಜ್ ಮೆಹ್ತಾ, ಕಮಲಾ ಚೌಧರಿ, ಲೀಲಾ ರಾಯ್, ಮಾಲತಿ ಚೌಧರಿ, ಪೂರ್ಣಿಮಾ ಬ್ಯಾನರ್ಜಿ, ರಾಜ್ಕುಮಾರಿ ಅಮೃತ್ ಕೌರ್, ರೇಣುಕಾ ರೈ, ಸರೋಜಿನಿ ನಾಯ್ಡು, ತುಂಬಾ ಪ್ರಾಮಿನೆಂಟ್ ಹೆಸರು. ಇವ್ರನ್ನ ಏನಂತ ಕರಿತೀವಿ, ನೈಟಿಂಗೇಲ್ ಆಫ್ ಇಂಡಿಯಾ ಅಂತ ಕರಿತೀವಿ. ರೈಟ್, ಸೊ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ಅಧ್ಯಕ್ಷರಾಗಿಯೂ, ರೈಟ್, ಸೊ ದಟ್ ಈಸ್ ಪ್ರೆಸಿಡೆಂಟ್ ಆಗಿಯೂ ಮತ್ತೆ ಗವರ್ನರ್ ಆಫ್ ಉತ್ತರ ಪ್ರದೇಶ್ ಆಗಿಯೂ ಕೂಡ. ಸೊ ಮೊದಲು ಇದನ್ನ ಯುನೈಟೆಡ್ ಪ್ರೊವಿನ್ಸಸ್ ಅಂತ ಕರಿತಿದ್ವಿ. ಸೊ ಅಲ್ಲೂ ಕೂಡ ಇವರು ಗವರ್ನರ್ ಹುದ್ದೆಯಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ ಸುಚಿತಾ ಕೃಪಲಾನಿ. ರೈಟ್, ಸೊ ಇವರ ಒಂದು ಪ್ರಮುಖ ಪಾತ್ರ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಿದೆ. ಅಂಡ್ ವಂದೇ ಮಾತರಂ
ರೈಟ್. ಸೊ ಇಂಡಿಪೆಂಡೆಂಟ್ ಸೆಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಲಿ ಇವರೇ ಆ ಸಾಂಗ್ ಅನ್ನ ಹಾಡಿರ್ತಕ್ಕಂಥದ್ದು. ಅಂಡ್ ಶಿ ವಾಸ್ ದಿ ಇಂಡಿಯಾಸ್ ಫಸ್ಟ್ ವುಮೆನ್ ಚೀಫ್ ಮಿನಿಸ್ಟರ್. ಸೊ ಈ ರೀತಿ ಪಾಯಿಂಟ್ಸ್ ನಿಮಗೆ ಪ್ರಿಲಿಮ್ಸ್ ಅಲ್ಲಿ ಕೇಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತವೆ. ಎಕ್ಸಾಮ್ ಪ್ಯಾಟರ್ನ್ ನೀವು ನೋಡೋದಾದ್ರೂ ಕೂಡ ತುಂಬಾ ಬದಲಾವಣೆಗಳಾಗಿರ್ತಕ್ಕಂಥದ್ದು ಇದಾವೆ. UPSC ಪ್ಯಾಟರ್ನ್ ಅಲ್ಲಿ ನೋಡೋದಾದ್ರೆ ಜಸ್ಟ್ ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2, ರೈಟ್. ಸೊ ಈ ರೀತಿನೇ ಇಲ್ಲಿ ಬರ್ತಕ್ಕಂಥದ್ದು. ಸೊ ಇಲ್ಲಿ ಕೊನೆಯದಾಗಿ ನೋಡೋದಾದ್ರೆ ವಿಜಯಲಕ್ಷ್ಮಿ ಪಂಡಿತ್ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಿದೆ. ಸೊ ಇವರು ಆಕ್ಟಿವಿಸ್ಟ್ ಆಗಿದ್ರು, ಮಿನಿಸ್ಟರ್ ಆಗಿದ್ರು, ಡಿಪ್ಲೊಮ್ಯಾಟ್ ಆಗಿದ್ರು, ರೈಟ್. ಸೊ ಈ ರೀತಿ ವಿಶೇಷವಾಗಿ ತಮ್ಮವನ್ನ ಕೊಡುಗೆಗಳೇನಿದಾವೆ ಭಾರತದ ಒಂದು ಸಂವಿಧಾನ ರಚನೆಯಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಜವಾಬ್ದಾರಿಗಳನ್ನ ಇಲ್ಲಿ ನಿಭಾಯಿಸಿದಾಗಿರ್ಬೋದು, ಈ ರೀತಿ ಈ ಒಂದು ಎಲ್ಲಾ ದಿಟ್ಟ ಮಹಿಳೆಯರು ತಮ್ಮ ಒಂದು ಕೊಡುಗೆನ ಇಲ್ಲಿ ನೀಡಿರ್ತಕ್ಕಂಥದ್ದನ್ನ ಸ್ಮರಿಸಬಹುದು. ಸೊ ಕೊನೆಯದಾಗಿ ಇಲ್ಲಿ ನೋಡೋದಾದ್ರೆ ಈ ಒಂದು CTI ಮತ್ತೆ ಪಾಲಿಟಿ ಕ್ವಶನ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬೇರೆ ಏನೇ ಒಂದು ಡೌಟ್ಸ್ ಇದ್ರು ಇಲ್ಲಿ ಕೇಳ್ಬೋದು, ರೈಟ್. ಸೊ ಈ ಒಂದು ಅನಾಲಿಸಿಸ್ ನಿಮ್ಮ ರಿವಿಷನ್ಗೆ, ನಾನು ರೀಡಿಂಗ್ ಅಂತ ಹೇಳ್ತಾ ಇಲ್ಲ, ರಿವಿಷನ್ಗೆ ಒಂದು ಉತ್ತಮವಾದ ಬೇಸ್ ಅನ್ನ ನಿಮ್ಗೆ ಇಲ್ಲಿ ಹಾಕೊಡೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ, ರೈಟ್. ಥ್ಯಾಂಕ್ ಯು.